ನಮಸ್ತೆ ಮಾಸ್ಟರ್ಸ್. ಮಹಾವತ್ತರ್ ಫೌಂಡೇಶನ್ ನಲ್ಲಿ ಜಾಯ್ನ್ ಆಗಿರತಕ್ಕಂತ ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ಮಾಸ್ಟರ್ಸ್. ಪ್ರಪ್ರಥಮವಾಗಿ ನಮ್ಮ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ಆತ್ಮ ನಮನಗಳನ್ನ ಸಲ್ಲಿಸ್ಕೊಳ್ತಾ, ನಿಸರ್ಗ ಮಾತೆ, ಭೂಮಿ ತಾಯಿ, ಪಂಚಭೂತಗಳಿಗೆ ಹಾಗೂ ನಮಗೆ ಜನ್ಮ ನೀಡಿದ ತಂದೆ ತಾಯಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಡಿಸೆಂಬರ್ 21 ವರ್ಲ್ಡ್ ಮೆಡಿಟೇಷನ್ ಡೇ ಪ್ರಯುಕ್ತವಾಗಿ ಹಲವಾರು ಮಾಸ್ಟರ್ಸ್ಗಳನ್ನ ಕರೆದು ಅವರ ಅನುಭವ ಹಂಚಿಕೆ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ಕೊಳ್ತಾ, ಹಲವಾರು ಚಾನೆಲ್ಗಳಲ್ಲಿ ಅನುಭವ ಹಂಚಿಕೆ ಮಾಡ್ಕೊಂಡಿದ್ದೀನಿ. ಹಲವರಿಗೆ ಗೊತ್ತಿದೆ ಅನ್ಕೊಳ್ತೀನಿ. ಯಾರಿಗೆ ಗೊತ್ತಿಲ್ವೋ ಅವ್ರು ಗೊತ್ತಿರೋರು ಮತ್ತೊಮ್ಮೆ ಕೇಳ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ಕೇಳಿ ಮಾಸ್ಟರ್ಸ್. ನನ್ನ ಹೆಸರು ದೀಪಾ ಅಂತ ಹೇಳಿ. ನನ್ನ ಕುಟುಂಬ ಚಿಕ್ಕದ ಕುಟುಂಬ ಮಾಸ್ಟರ್ಸ್. ಅಂದ್ರೆ ನನ್ನ ಹಸ್ಬೆಂಡ್, ನಾನು, ನನ್ನ 2 ಮಕ್ಕಳು. ಆನಂದವಾದ ಕುಟುಂಬ. ಯಜಮಾನ್ರು ಡಾಕ್ಟರ್ ಇದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್. ನಾನು ಗೃಹಿಣಿ, ಅಂದ್ರೆ ಲಾ ಓದಿದ್ದೀನಿ, ಬಟ್ ಕೆಲ್ಸಕ್ಕೆ ಹೋಗೋದು ಬೇಡ ಅಂದ್ರು, ಹಾಗೆ ಮನೇಲಿ ಮಕ್ಕಳನ್ನ ನೋಡ್ಕೊಳ್ತಾ ಇದೀನಿ ಮಾಸ್ಟರ್ಸ್. ಹಾಗೆ ನನ್ನ ಜೀವನ, ಆಧ್ಯಾತ್ಮಿಕ ಜೀವನಕ್ಕಿಂತ ಮುಂಚೆ ಯಾವ ರೀತಿ ಇದ್ವಿ, ಆಧ್ಯಾತ್ಮಿಕ ಸಿಕ್ಕಿದ್ಮೇಲೆ ನನ್ನ ಜೀವನ ಯಾವ ರೀತಿ ಬದಲಾಗಿದೆ, ಯಾವೆಲ್ಲ ಅನುಭವಗಳನ್ನ ನಾನು ಜೀವನದಲ್ಲಿ ನೋಡ್ಕೊಂಡಿದ್ದೀನಿ ಅನ್ನೋ ವಿಚಾರಗಳನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಮಾಸ್ಟರ್ಸ್. ನನ್ನ ಆ ಧ್ಯಾನಕ್ಕೆ ಬರೋದಕ್ಕೆ ಮುಂಚೆ ನಾನು ಹೇಳ್ದೆ, ಈಗ ತಾನೇ ಚಿಕ್ಕವಾದ ಕುಟುಂಬ, ಆನಂದವಾದ ಕುಟುಂಬ, ಯಾವುದಕ್ಕೂ ಏನೇ ರೀತಿಯ ತೊಂದರೆಗಳು ಏನು ಇಲ್ಲ ಮಾಸ್ಟರ್ಸ್. ಪ್ರತಿಯೊಂದು ಕೂಡ ಅದ್ಭುತವಾಗಿನೇ ಇತ್ತು, ಯಾವುದಕ್ಕೂ ಕಮ್ಮಿ ಇಲ್ಲ. ಸೊ ಧ್ಯಾನಕ್ಕೆ ಬರಲು ಕಾರಣ ಅಂತ ಹೇಳಿದ್ರೆ, ನನ್ನ ದೊಡ್ಡ ಮಗ. ಮೊದ್ಲು ಒಂದ್ಸಲಿ ತಿಳಿಸ್ಕೊಟ್ಟಿದ್ದೆ ಅನ್ಕೊಳ್ತೀನಿ, ಆದ್ರೂ ಪರವಾಗಿಲ್ಲ, ಮತ್ತೊಮ್ಮೆ ತಿಳಿಸ್ತೀನಿ. ನನ್ನ ದೊಡ್ಡ ಮಗ, ನನಗೆ 20 ವರ್ಷದ ಮಗ ಇದ್ದಾನೆ ಮಾಸ್ಟರ್ಸ್. ಮತ್ತೆ ಇನ್ನೊಬ್ಬ ಚಿಕ್ಕವನು 12 ವರ್ಷ. ಸೊ ದೊಡ್ಡ ಮಗನ ಕಾರಣದಿಂದ ನಾನು ಧ್ಯಾನಕ್ಕೆ ಬಂದೆ. ಹೌದು, ಏನಾಯ್ತು ಅನ್ನೋ ವಿಚಾರ ಹೇಳ್ತೀನಿ. ನನ್ನ ದೊಡ್ಡ ಮಗ, ನಮ್ಮ ಒಂದು ಫ್ಯಾಮಿಲಿ ಅನ್ನೋದು ಎಜುಕೇಶನ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡತಕ್ಕಂತಹ ಫ್ಯಾಮಿಲಿ. ಎಲ್ಲರೂ ಕೂಡ, ಎಲ್ಲಾರ ಮನೇಲೂ ಇಂಜಿನಿಯರ್ಸು, ಡಾಕ್ಟರ್ಸು, IIT ಕೋಚಿಂಗ್ ನ ತಗೊಂಡು ಕೆಲ್ಸದಲ್ಲಿರುವಂತವ್ರು, KS ಆಫೀಸರ್, ಈ ತರನೇ ಇದ್ದಾರೆ ಮಾಸ್ಟರ್ಸ್. ತುಂಬಾ ಎಜುಕೇಶನ್ಗೆ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅದೇ ರೀತಿ ಪ್ರತಿಯೊಬ್ಬ ಮನೆಯಲ್ಲಿಯೂ ಕೂಡ ಎಲ್ಲರೂ 95% ಮೇಲೇನೆ ಸ್ಕೋರ್ಸ್ ಗಳನ್ನ ತಗೊಳ್ತಾರೆ. ಹಾಗೆ ನನ್ನ ಮಕ್ಕಳು ಕೂಡ 95% ತಗೊಳ್ತಾ ಇದ್ದಂತ ವಿದ್ಯಾರ್ಥಿ. ನನ್ನ ಮಾತನ್ನ ಅಚ್ಚುಕಟ್ಟಾಗಿ ಕೇಳ್ತಾ ಇದ್ದಂತಹ ಮಗ, ಸೈಲೆಂಟ್. ನಾವೇನ್ ಹೇಳ್ತೀವೋ ಈಗ ಪತ್ರಿಜಿ, ನೋ ಕಂಪ್ಯಾರಿಸನ್, ನೋ ಇಂಟರ್ಫಿಯರೆನ್ಸ್, ಇದೆಲ್ಲ ಏನ್ ಹೇಳ್ತಾರೋ ಈಗ ಧ್ಯಾನದಲ್ಲಿ, ಅದೆಲ್ಲ ನನ್ನ ಮಗನಲ್ಲಿ ಇತ್ತು. ಬಟ್ ಅದನ್ನ ಗಮನಿಸುವಂತ ಗುಣ ನಮಗಿರ್ಲಿಲ್ಲ. ಅವನು ಎಷ್ಟು ಸಾಧು ಅಂತ ಹೇಳಿದ್ರೆ, ಒಂಥರ ಹಸು ರೀತಿ ಎಲ್ಲಾ ಮಾತನ್ನ ಕೇಳೋದು, ಸೈಲೆಂಟ್ ಆಗಿರೋದು, ಓದ್ಕೊಳ್ಳೋದು, ಬರ್ಕೊಳ್ಳೋದು, ಆಕ್ಟಿವಿಟಿ ಪ್ರತಿಯೊಂದ್ರಲ್ಲೂ ಫಸ್ಟ್ ಇದ್ದ ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿ ಮಾರ್ಕ್ಸ್ ಗಳನ್ನ ತಗೊಳ್ತಿದ್ದ. ಎಷ್ಟೇ ಸ್ಕೂಲ್ಗಳು, ಅಂದ್ರೆ ಒಂದೂರಿಂದ ಇನ್ನೊಂದು ಊರ್ಗ್ ಹೋದ್ರು, ಚೇಂಜ್ ಮಾಡಿದ್ರು, ಅಲ್ಲಿ ಅವನೇ ಫಸ್ಟ್ ಬರ್ತಿದ್ದ. ಯಾವಾಗ್ಲೂ ನೋಟಿಸ್ ಬೋರ್ಡ್ ಅಲ್ಲಿ ಅವನ ಫೋಟೋ ಇರ್ಬೋದು, ಅಥವಾ ಸ್ಟಾರ್ ಅನ್ನೋ ಒಂದು ಬರವಣಿಗೆಯಲ್ಲಿ ಬರೆದ ಮುದ್ರಿಕೆ ಇರ್ಬೋದು, ಇರೋವಂಥದ್ದು. ಗಿಫ್ಟ್ ವೋಚರ್ಸ್ ಗಳು ಸಿಕ್ಕುವಂಥದ್ದು, ಅವಾರ್ಡ್ ಗಳು ಸಿಕ್ಕುವಂಥದ್ದು, ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಸಿಗುವಂಥದ್ದು, ಈ ರೀತಿ ಇದ್ದಂತಹ ನನ್ನ ಮಗ. ಯಾವಾಗ ಈ ಕೊರೋನಾ ಅಂತ ಬಂತೋ, ಆ ಟೈಮಲ್ಲಿ ಅವನು 9th ಸ್ಟ್ಯಾಂಡರ್ಡ್, ಇನ್ನೇನ್ ಆನ್ಯುವಲ್ ಎಕ್ಸಾಮ್ ಇತ್ತು ಮಾಸ್ಟರ್ಸ್. ಅಂತ ಟೈಮಲ್ಲಿ ಈ ಒಂದು ಡಿಸೀಸ್ ಬಂದಿತ್ತು. ಆಗ ಬಂದಾಗ ಏನಾಯ್ತು ಅವನ ಜೀವನದಲ್ಲಿ ಅಂತ ಹೇಳಿದ್ರೆ, ಅನಿವಾರ್ಯವಾಗಿ ನಾವೆಲ್ಲ ಅವನಿಗೆ ಮೊಬೈಲ್ ಕೊಡ್ಸುವಂತ ಸಿಚುವೇಶನ್ ಮಾಸ್ಟರ್ಸ್. ಯಾಕಂದ್ರೆ ಸ್ಕೂಲ್ ಇರ್ಲಿಲ್ಲ,
ಯಾವುದೇ ರೀತಿಯ ಟ್ಯೂಷನ್ಸ್ ಇರ್ಲಿಲ್ಲ, ಎಲ್ಲವೂ ಮನೆಯಲ್ಲಿಯೇ ಮಾಡ್ಬೇಕಾದಂತಹ ಸಂದರ್ಭ. ಸೊ ಮೊಬೈಲ್ ಕೊಡ್ಸಿದ್ದಾಯ್ತು, ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ಎರಡನ್ನೂ ತೆಕ್ಕೊಟ್ಟು ಆನ್ಲೈನ್ ಅಲ್ಲಿ ಕ್ಲಾಸ್ಗಳು ಶುರುವಾಯ್ತು. ಅವಾಗ ಆನ್ಲೈನ್ ಅಲ್ಲಿ ತಗೊಳ್ತಾ ಇದ್ದ ಚೆನ್ನಾಗಿದೆ. ಯಾವಾಗ ಈ ಆನ್ಲೈನ್ ಕ್ಲಾಸಸ್ ವಿಪರೀತವಾಗಿ ಮೊಬೈಲ್ ನಲ್ಲಿ ಶುರು ಆಯ್ತು, ಮಕ್ಕಳಿಗೆ ಕೈಗೆ ಸಡನ್ ಆಗಿ ಒಂದು ಹೊಸದು ಬಂದಾಗ ಅವ್ರಿಗೆ ಏನೋ ಏನಿದೆ ಇನ್ನೇನಿದೆ ನೋಡೋಣ, ಪಾಠ ಅಲ್ದೆ ಬೇರೆ ಏನೇನಿದೆ ನೋಡೋಣ ಅನ್ನೋ ಒಂದು ಅಭ್ಯಾಸಕ್ಕೆ ಶುರುವಾದ. ಸೊ ಹಾಗೆ ಅವನು ಆ ಮೊಬೈಲ್ ನಲ್ಲಿ ಏನೇನಿದೆ ನೋಡೋಣ ನೋಡೋಣ ಅಂತ ಕ್ಲಾಸ್ ಟೈಮ್ ಅಲ್ಲೆಲ್ಲ ನೋಡುವಂತದ್ದಿರ್ಬೋದು, ಅಥವಾ ಕ್ಲಾಸ್ ಆದ್ಮೇಲೆ ನೋಟ್ಸ್ ಬರ್ಕೊಳ್ಬೇಕು ಅಂತ ನೋಟ್ಸ್ ಇಟ್ಕೊಳ್ತೀನಿ ಅಂತ ಅನ್ಕೊಂಡು ಮೊಬೈಲ್ ಅಲ್ಲಿ ನೋಡುವಂತದ್ದಿರ್ಬೋದು. ಅಂದ್ರೆ ಆ ಒಂದು ಮೊಬೈಲ್ ಚಟಕ್ಕೆ ಅವನು ಒಳಗಾಗಿದ್ದ ಮಾಸ್ಟರ್ಸ್. ಆ ಮೊಬೈಲ್ ಬಳಕೆ ಅವನು ಯಾವ ಮಟ್ಟಕ್ಕೆ ತಗೊಂಡೋಯ್ತು ಅಂತ ಹೇಳಿದ್ರೆ, ಅವನ ಪರ್ಸೆಂಟೇಜ್ 95. ಯಾವುದೇ ಪೇರೆಂಟ್ಸ್ಗೂ ಏನೇ ಚಿಂತೆ ಇರೋದಿಲ್ಲ. ಮಕ್ಕಳು ಆ ಮಟ್ಟದಲ್ಲಿ ಸ್ಕೋರ್ ತಗೊಳ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಒಂದು ಬಲವಾದ ನಂಬಿಕೆ ಅನ್ನೋದಿರತ್ತೆ. ಚೆನ್ನಾಗ್ ಓದ್ತಾನ ನನ್ ಮಗ, ಅವನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳೋದ್ ಏನು ಬೇಡ, ಸೊ ಅವನ್ ಚೆನ್ನಾಗ್ ಓದ್ತಾನಲ್ಲ ಅಂತ ಹೇಳಿ ನಾನು ಅವನ್ ಆರಾಮಾಗಿ ಮೊಬೈಲ್ ಕೊಟ್ಟೆ, ಲ್ಯಾಪ್ಟಾಪ್ ಕೊಟ್ಟೆ, ಅವ್ನ್ ಓದ್ಕೊಳ್ತಾನೆ ಅಂತ ಅವನ ಮೇಲೆ ಪೂರ್ಣ ಭರವಸೆನ ಇಟ್ಟಿದ್ದೆ. ಯಾಕಂದ್ರೆ ಒಂದ್ ಸ್ವಲ್ಪ ಸೈಲೆಂಟ್ ಇದಾನೆ, ಆತರ ಬೇರೆ ಆಕ್ಟಿವಿಟಿಗೆಲ್ಲ ಒಳಗಾಗ್ತಾನೆ ಅನ್ನೋ ಒಂದ್ ಚೂರುನು ಇಂಟೆನ್ಷನ್ ಇರ್ಲೇ ಇಲ್ಲ. ಸೊ ಇವನೇನ್ ಮಾಡಿದಾನೆ, ಆ ಪಾಠ ಕೇಳ್ತಾ ಕೇಳ್ತಾ ಬೋರ್ ಆಗತ್ತಲ್ಲ ಮಕ್ಳಿಗೆ, ಸೊ ಏನೋ ಬೇರೆ ಏನಾದ್ರೂ ನೋಡೋಣ, ಗೇಮ್ಸ್, ಚಾಟಿಂಗ್ ಮಾಡೋದು, ಮತ್ತಲ್ದೆ ಯೂಟ್ಯೂಬ್ ಅಲ್ಲಿ ಏನ್ ಬೇಕು ಏನ್ ಬೇಡ ಈ ರೀತಿ ನೋಡ್ಕೊಂಡು ಸ್ವಲ್ಪ ಡೈವರ್ಷನ್ ಅಲ್ಲಿ ಶುರುವಾಯ್ತು ಮಾಸ್ಟರ್ಸ್. ಯಾವಾಗ ಈ ಒಂದು ಡೈವರ್ಷನ್ ಶುರುವಾಯ್ತೋ ಅವನ ಫೋಕಸ್ ಎಜುಕೇಶನ್ ಮೇಲೆ ಇದ್ದದ್ದು ಕಡಿಮೆ ಆಯ್ತು. ಏನಾಯ್ತು, 95% ಇಂದ 85% ಬಂದ. ನಾವ್ ಅನ್ಕೊಂಡ್ವಿ ಆನ್ಲೈನ್ ಕ್ಲಾಸಸ್ ಅವನ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಟೀಚರ್ಸ್ ಗಳೆಲ್ಲ ಟ್ಯೂಷನ್ಸ್ ಗಳು ತಗೊಳ್ತಾ ಇಲ್ಲ, ಆನ್ಲೈನ್ ಇರೋದ್ರಿಂದ ಕಷ್ಟ ಆಗ್ತಾ ಇದೆ, ನೋಟ್ಸ್ ಸಿಗ್ತಾ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗ್ಲಿಕ್ಕೆ ಅವ್ನಿಗೆ ಟೈಮ್ ಕೊಡೋಣ. ಏಕ್ದಮ್ 95 ಇಂದ 85 ಬಂದಿದೆ ಅಂದ್ರೆ ಅವ್ನಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ನೋ ಒಂದು ಇದೇ ಇತ್ತು ನನಗೆ. ಅವನ್ ಅದ್ರೊಳಗೆ ಇನ್ವಾಲ್ವ್ ಆಗಿದ್ದಾನೆ ಅಂತ ನನಗ್ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಈಗಿನ ಮಕ್ಕಳು ಎಷ್ಟು ಸ್ಮಾರ್ಟ್ ಅಂದ್ರೆ, ನಾವ್ ಏನೇ ಒಂದು ಅವ್ರನ್ನ ಏನ್ ಮಾಡ್ತಾ ಇದಾರೆ ಅಂತ ನೋಡೋಷ್ಟರಲ್ಲಿ ಅವ್ರ ಒಂದು ಲ್ಯಾಪ್ಟಾಪ್ ಇರ್ಲಿ, ಅವ್ರ ಮೊಬೈಲ್ ಅಲ್ಲಿ ಇರ್ಲಿ, ಅವ್ರದ್ದು ಕ್ವಶನ್ ಪೇಪರ್ಸ್ ಆ ರೀತಿಯ ಚಿತ್ರಗಳೇ ಕಾಣಿಸುವಂತದ್ದು, ಬೇರೆ ಏನು ಕಾಣಿಸ್ತಿರ್ಲಿಲ್ಲ. ಅಷ್ಟು ಸ್ಮಾರ್ಟ್ ಆಗಿ ಅವರು ಆ ಟೆಕ್ನಿಕಲ್ ಪ್ರೋಗ್ರಾಮ್ ನ ಯೂಸ್ ಮಾಡ್ಕೊಳ್ತಾ ಇದ್ರು. ಸೊ ಏನಾಯ್ತು, ಇದೇ ರೀತಿ ಅವ್ನ್ ಏನ್ ಮಾಡ್ತಿದ್ದಾನೆ, ಟೆಸ್ಟ್ ಗಳೆಲ್ಲ ಅಟೆಂಡ್ ಆಗ್ತಾ ಇದ್ದಾನೆ, ಸ್ಕೋರ್ಸ್ ಕಮ್ಮಿ ಬರ್ತಾ ಇದೆ, ಆನ್ಲೈನ್ ಟೆಸ್ಟೇನೆ. ಸೊ ನಾವೇನ್ ಮಾಡ್ತಾ ಇದೀವಿ, ಟೈಮ್ ಕೊಡ್ತಾ ಇದೀವಿ, ಹೋಗ್ಲಿ ಪರವಾಗಿಲ್ಲ, ಇನ್ನೊಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾನೆ, ಚೆನ್ನಾಗ್ ಓದ್ತಾನಲ್ಲ, ಅವ್ನ್ ತಗೊಳ್ತಾನೆ, ಮುಂದೆ ಬರ್ತಾನೆ, ಜಸ್ಟ್ ಅವನಿಗೆ ಗೈಡ್ ಮಾಡ್ತಾ ಬರ್ತಾ ಇದೆ ಅಷ್ಟೇ ನಾನು. ಸ್ಕೋರ್ ಲೋ ಆಗ್ತಾ ಇದೆ, ನೋಡ್ಕೋ ಓದ್ಕೋ ಈ ತರ ಅಷ್ಟೇ ಇರ್ತಾ ಇತ್ತು. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ, 9th ಅಲ್ಲಿ ಫುಲ್ ಮುಗೀತು ಎಕ್ಸಾಮ್, 10th ಬಂದ, 10th ಅಲ್ಲಿ ಎಕ್ಸಾಮ್ಸೇ ನಡೀಲಿಲ್ಲ. ಟೀಚರ್ಸ್ ಎಲ್ಲ ಕರೆದ್ರು, ತುಂಬಾ ಲೋ ಸ್ಕೋರ್ ಆಗ್ತಾ ಇದೆ ಇವಂದು, ಒಂದಿನ ಮೀಟಿಂಗ್ಗೆ ಅಂತ ಕರೆದ್ರು, ತುಂಬಾ ಲೋ ಸ್ಕೋರ್ ಆಗ್ತಾ ಇದೆ, ಚೆಕ್ ಮಾಡ್ಕೊಳ್ತಾ ಇಲ್ವಾ ಅಂತ. ನಾವು ಇವು ನಾವ್ ಅನ್ಕೊಳ್ದು ಆನ್ಲೈನ್ ಕ್ಲಾಸಸ್ ಅಲ್ವಾ ಮೇಡಮ್, ಅದಕ್ಕೆ ಹಿಂಗ ಆಗ್ತಾ ಇರ್ಬೋದು, ಸ್ವಲ್ಪ ನೀವೇ ನೋಟ್ಸ್ ಗಳೆಲ್ಲ ಚೆನ್ನಾಗಿ ಕೊಡಿ, ಹಾಗೆ ಹೀಗೆ. ಇಲ್ಲ ಇಲ್ಲ, ನಾವೆಲ್ಲ ಕಳಿಸ್ತಾ ಇದೀವಿ, ಅವ್ನ್ ಗಮನಿಸ್ತಾ ಇಲ್ಲ, ಸ್ವಲ್ಪ ಚೆಕ್ ಮಾಡಿ ಏನಾಗ್ತಾ ಇದೆ ನೋಡಿ ಸರಿಯಾಗಿ, ಅವ್ನ್ ಕ್ಲಾಸ್ ತಗೊಳ್ಳುವಾಗ ನೀವು ಅವನ ಹತ್ರ ಕೂತ್ಕೊಳ್ಳಿ, ಈ ರೀತಿ ಎಲ್ಲ ಬಂತು. ಅವಾಗ ಸಡನ್ ಶಾಕ್ ನಮ್ಗೆ, ಏನಪ್ಪಾ ಈ ರೀತಿ ಹೇಳ್ತಿದ್ದಾರೆ ಟೀಚರ್ಸು, ಇಷ್ಟೊಂದು ಒಳ್ಳೆ ಹುಡ್ಗ ಇವನು, ಏನಾಗ್ತಾ ಇದೆ ಇವನಿಗೆ, ನೋಡ್ಬೇಕಲ್ಲ ಇನ್ಮೇಲೆ ಅಂತ ಹೇಳಿ ಏನ್ ಮಾಡ್ದೆ, ಅವ್ನ್ ನೆಕ್ಸ್ಟ್ ಕ್ಲಾಸ್ಗೆ ಅಂತ ಕುತ್ಕೊಂಡಾಗ ಅವ್ನ್ ಮುಂದೆ ಫುಲ್ ನೋಟ್ಸ್ಗಳೇ ಇರೋದು ಮಾಸ್ಟರ್ಸ್. ಡೌಟ್ ಪಡಂಗೆ ಇಲ್ಲ, ನಾವು ಬರ್ಕೊಳ್ತಿದ್ದಾನೆ, ಓದ್ಕೊಳ್ತಿದ್ದಾನೆ, ಇದೇ ಭ್ರಮೇಲಿ ಇರ್ತಾ ಇದೆ. ಒಂದಿನ ಏನಾಯ್ತು, ಅವನು ಸ್ಪೆಕ್ಟಕಲ್ಸ್ ಯೂಸ್ ಮಾಡ್ತಾನೆ. ಸೊ ಓದ್ತಾ ಇದೀನಿ ಅಂತ ಹೇಳಿ ಲ್ಯಾಪ್ಟಾಪ್ ಅಲ್ಲಿ ಬೇರೆ ನೋಡ್ತಾ ಇದ್ದಾನೆ. ನನ್ಗೆ ಗೊತ್ತಾಗಿದ್ ಹೆಂಗೆ ಅಂದ್ರೆ, ಅವನು ಕನ್ನಡಕದಿಂದ ಆ ಚಿತ್ರ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ನನಗೆ ಗೊತ್ತಾಯ್ತು, ಓ ಇವನು ಓದ್ತಾ ಇಲ್ಲ, ಬೇರೆ ಕಡೆ ಇನ್ವಾಲ್ವ್ ಆಗಿದ್ದಾನೆ, ಯೂಟ್ಯೂಬು, ಚಾಟಿಂಗು ಈ ರೀತಿ ಶುರುವಾಗಿದೆ, ಅದಕ್ಕೆ ಇವನ್ಗೆ ಕಾನ್ಸಂಟ್ರೇಷನ್ ಅನ್ನೋದು ಹೊರಟೋಗಿದೆ. ಇದು ನನಗೆ ಗೊತ್ತಾಯ್ತು. ಶಾಕಿಂಗ್ ಮಾಸ್ಟರ್ಸ್. ಅವಾಗ ಇಷ್ಟು ವರ್ಷ ಯಾವ ರೀತಿ ಇತ್ತು, 9th ಸ್ಟ್ಯಾಂಡರ್ಡ್ ತನಕ ಹೈ ಸ್ಕೋರ್ ಅಲ್ಲಿ ಇದ್ದು ಮಗು ಸಡನ್ ಆಗಿ ಚೇಂಜ್ ಆಗಿದೆ. ಅಷ್ಟೇ ಅಲ್ಲದೆ ಮನೇಲೇ ಸೇರ್ಕೊಂಡು ಅವನ ತೂಕ 99 kg ಆಗಿದೆ.
ಓದೋದು ಸ್ಕೋರು ಕಮ್ಮಿ ಆಗ್ತಾ ಇದೆ, ಮತ್ತೆ ಅವನು ತೂಕ ಜಾಸ್ತಿ ಆಗ್ತಾ ಇದೆ. ಅದಲ್ದೆ ಅವನಲ್ಲಿ ಎಷ್ಟು ಬದಲಾವಣೆಗಳು ಸಡನ್ ಸಡನ್ ಆಗಿ ಆಗ್ತಾ ಇದೆ ಅಂದ್ರೆ, ಒಬೆಸಿಟಿನೂ ಆಗ್ತಾ ಇದೆ, ಥೈರಾಯ್ಡ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ, BP ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಎಲ್ಲವೂ ಒಂದೇ ಸಮ ಶುರುವಾಯ್ತು. ಸೊ ನಾನು ಅವಾಗ ಗೊತ್ತಾದಾಗ, ನನಗೆ ಅವನು ಕನ್ನಡಕದಲ್ಲಿ ಅವನ್ ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಏನ್ ಹೇಳ್ಬೇಕು, ಯಾವ ರೀತಿ ಗೈಡ್ ಮಾಡ್ಬೇಕು ಒಂಚೂರು ತೋಚ್ಲಿಲ್ಲ ಮಾಸ್ಟರ್ಸ್. ಈಗ ನಮ್ಗೆ ಧ್ಯಾನ ಸಿಕ್ಕಿದೆ, ಆಗ ಶಾಕ್ ಅದು. ಭಯ, ಆತಂಕ, ಉದ್ವೇಗ, ನಮ್ಮನೇಲಿ ಯಾಕೆ ಈ ತರ, ಇವನ್ ಇಷ್ಟು ಇನ್ನೋಸೆಂಟ್, ಯಾಕೆ ಇವ್ನಿಗೆ ಈ ತರ ಆಗ್ತಾ ಇದೆ, ಏನ್ ಮಾಡ್ಲಿ ನಾನೀಗ. ಊರ್ನೆಲ್ಲ ಬಿಟ್ಟು ಓದಿಸ್ಲಿಕ್ಕೆ ಅಂತ ನಾನು ಈ ಊರಿಗೆ ಬಂದಿದ್ದೀನಿ, ಆದ್ರೆ ಇವನ್ ಎಜುಕೇಶನ್ ಅಲ್ಲಿ ಮತ್ತೆ ಅವನ್ ಹೆಲ್ತ್ ಅಲ್ಲಿ ಎಲ್ಲಾದ್ರೂ ಚೇಂಜಸ್ ಆಗ್ತಾ ಇದೆ. ಏನ್ ಮಾಡ್ಲಿ. ಮನೆಯವರು ನನ್ ಮೇಲೆನೆ ಕೋಪ ಶುರುವಾಯ್ತು, ಜಗಳ ಶುರುವಾಯ್ತು. ಅಷ್ಟು ದಿನ ಚೆನ್ನಾಗಿದ್ದದ್ದು ಮನೆ, ಸಂತೋಷವಾಗಿದ್ದದ್ ಮನೆ, ಗಂಡ ಹೆಂಡತಿ 2 ಮಕ್ಕಳಂತ ಅದ್ಭುತವಾಗಿ ಓದ್ತಾ ಇರುವಂತ ಮನೆ, ಹೆಂಗೆ ಕಲಹಕ್ಕೆ ಶುರುವಾಯ್ತು. ಜಸ್ಟ್ ಅವ್ನ ವಿದ್ಯಾಭ್ಯಾಸದ ವಿಷಯಕ್ಕೆ ಮಾತ್ರ ಮನೇಲಿ ಜಗಳ ನಡೀತಾ ಇತ್ತು. ಯಾವಾಗ ಯಾವಾಗ ಲೋ ಸ್ಕೋರ್ ಆಗತ್ತೆ, ಮನೇಲಿ ನನ್ ಮೇಲೆ ಜಗಳ, ಕೋಪ, ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ, ನೋಡ್ಕೋತಾ ಇಲ್ಲ, ಏನ್ ಮಾಡ್ತಾ ಇದ್ಯಾ, ಮಗು ಎಷ್ಟೊಂದು ಕಡಿಮೆ ತೆಗಿತಾ ಇದ್ದಾನೆ, ಈ ರೀತಿ ಬರ್ತಾ ಇತ್ತು ಮಾಸ್ಟರ್ಸ್. ನಾನು ಅವ್ನು ಹೇಳೋಷ್ಟು ಹೇಳ್ತಾ ಇದ್ದೆ, ಏನ್ ಹೇಳಿದ್ರು ಯಾವ್ದಕ್ಕೂ ರಿಯಾಕ್ಷನ್ ಇರ್ತಾ ಇರ್ಲಿಲ್ಲ ಅವನಲ್ಲಿ. ಸುಮ್ನೆ ಎಲ್ಲಾ ಕೇಳಿಸ್ಕೊಳ್ತಾ ಇದ್ದ. ಅದು ನನಗೆ ಇನ್ನ ಚುಚ್ತಾ ಇತ್ತು. ಏನಾದ್ರೂ ಮಾತಾಡಿದ್ರೆ ಏನಾದ್ರೂ ಒಂದು ಸಜೆಷನ್ ಕೊಡ್ಬೋದು, ಬಟ್ ಏನೂ ಇಲ್ದೆ ಸುಮ್ನೆ ಎಲ್ಲಾ ಕೇಳಿಸ್ಕೊಂಡು ಅವ್ನ್ ಮಾಡಿದ್ದೇ ಮಾಡೋದು ಅಂದಾಗ ತುಂಬಾ ನೋವಾಗ್ತಾ ಇತ್ತು. ತುಂಬಾ ಅಳ್ತಾ ಇದ್ದೆ, ಕೊರಗ್ತಾ ಇದ್ದೆ. ಟೀಚರ್ಸ್ ಕಡೆಯಿಂದ ಬ್ಯಾಡ್ ಕಮೆಂಟ್ಸ್ ಕೇಳಿಸ್ಕೊಳ್ತಾ ಇದ್ದೆ. ಯಾವಾಗ್ಲೂ ಮೀಟಿಂಗ್ಗೆ ಅಂತ ಹೋದ್ರೆ ಎಲ್ಲಾ ಪೇರೆಂಟ್ಸ್ ನನ್ನ ಹತ್ರ ನಂಬರ್ ತಗೊಳ್ತಾ ಇದ್ರು. ನಿಮ್ ಮಗ ಎಷ್ಟ್ ಚೆನ್ನಾಗ್ ಓದ್ತಾನೆ, ಯಾವ ರೀತಿ ಓದಿಸ್ತೀರಾ, ಯಾವ ರೀತಿ ಗೈಡ್ ಮಾಡ್ತೀರಾ, ಎಷ್ಟೊತ್ತಲ್ಲಿ ಓದ್ತಾನೆ, ಹೆಂಗ್ ಓದ್ತಾನೆ, ಇದೆಲ್ಲ ಕೇಳ್ತಿದ್ರು, ನಂಬರ್ ಇಸ್ಕೊಳ್ತಾ ಇದ್ರು. ಯಾವಾಗ ಇವನ್ ಲೋ ಸ್ಕೋರ್ ಆಗ್ತಾ ಬಂತು, 85 ಇಂದ 75, 70 ಈ ರೀತಿ ಕಮ್ಮಿ ಆಗೋಯ್ತು ಮಾಸ್ಟರ್ಸ್. ಆಗ ನನಗೆ ಒಂಥರ ನಾಚಿಕೆ ಆಗ್ಲಿಕ್ಕೆ ಶುರು ಆಯ್ತು. ಲಾಸ್ಟ್ ಅಲ್ಲಿ ಹೋಗಕ್ ಶುರು ಮಾಡ್ತಾ ಇದ್ದೆ. ಯಾಕಂದ್ರೆ ಟಾಪರ್ ಅಂತ ಒಂದು ಹೆಸರು ತಗೊಂಡ್ಮೇಲೆ ಮತ್ತೆ ಡೌನ್ ಆದಾಗ ಅವಾಗ ಒಂಥರ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಪೇರೆಂಟ್ಸ್ಗೆ, ಒಂಥರ ಅತಿ ಆಸೆ ಅಂತಾರಲ್ಲ, ಆ ತರ ಮಕ್ಕಳು ಹಂಗೆ ಇರ್ಬೇಕು, ಯಾವ ಒಂದು ಲೆವೆಲ್ ಅಲ್ಲಿ ಇರ್ಬೇಕು, ಈ ರೀತಿ ಎಲ್ಲ ಇತ್ತಲ್ಲ. ಸೊ ಅವಾಗ ನಾಚಿಕೆ, 70% ನಮ್ಗೆ ಲೋ ಸ್ಕೋರ್ ಅನ್ಸ್ಬಿಟ್ಟಿತ್ತು. 95 ಇಂದ 70, ಅಯ್ಯೋ ರಾಮ, ಒಂದು ಫೇಲ್ ಸ್ಟೂಡೆಂಟ್ ತರ ಟ್ರೀಟ್ ಮಾಡಿದೀವಿ ಮಾಸ್ಟರ್ಸ್ ಆ ಮಗುನ. ತುಂಬಾ ಬೇಜಾರಾಗತ್ತೆ ಈಗ ನೆನ್ಸ್ಕೊಳಕ್ಕೆ. ಬೈದಿದೀವಿ, ಬೇರೆಯವ್ರಿಗೆ ಕಂಪೇರ್ ಮಾಡಿದೀವಿ, ನೀನ್ ಈ ತರ ಆದ್ರೆ ಉದ್ಧಾರ ಆಗಲ್ಲ ಅನ್ನೋ ಪದಗಳನ್ನ ಬಳಸಿದೀವಿ. ಹೆಂಗ್ ಓದ್ತಾ ಇದೆ, ಹೆಂಗ್ ಆಗಿದ್ಯಾ ಅಂತ ಚಿಕ್ಕ ಮಗನ್ನ ಕಂಪೇರ್ ಮಾಡ್ಕೊಂಡು ಬೈದಿದೀವಿ. ಅವ್ರಪ್ಪ ಹೊಡೆದಿದ್ದಾರೆ, ಎಲ್ಲ ಆಗೋಯ್ತು ಮಾಸ್ಟರ್ಸ್. ಏನೂ ಗೊತ್ತಾಗದೆ ಮನೇಲಿ ನಡೀತಾ ಇದೆ ಮಗು ಮೇಲೆ ಬಹಳ ಪ್ರೆಷರ್. ಓದ್ತಾ ಇಲ್ಲ, ಹಿಂಗಾದ್ರೆ SLC ಪಾಸ್ ಆಗಲ್ಲ, ಫೇಲ್ ಆಗ್ತೀಯಾ, ನೀನ್ ಡಾಕ್ಟರ್ ಮಾಡ್ಬೇಕು ಅನ್ಕೊಂಡಿದ್ಯಾ, ಈ ರೀತಿ ಅಭ್ಯಾಸಗಳನ್ನ ಶುರು ಮಾಡ್ಕೊಂಡಿದ್ಯಾ, ಏನಾಗಿದೆ ನಿನಗೆ, ಯಾಕೆ ನಮ್ಮನೇಲಿ ಈ ತರ, ಈ ಎಷ್ಟೊಂದ್ ಮಾತುಗಳು ಬಂತು. ಏನ್ ಹೇಳಿದ್ರು ಸುಮ್ನೆ ಕೇಳಿಸ್ಕೊಳ್ಳೋದೆ ಅಷ್ಟೇ ಒಂದು ಕೆಲ್ಸ ಆಗಿತ್ತು. ನೆಕ್ಸ್ಟ್ SLC ಎಕ್ಸಾಮೇ ನಡೀಲಿಲ್ಲ. 9th ಸ್ಟ್ಯಾಂಡರ್ಡ್ ಸ್ಕೋರ್ ಕೊಟ್ರು, 70% ಅಂತ ಕೊಟ್ರು. ಏನ್ ತಗೊಳ್ತೀಯ, ಬರೀ 70 ಇದೆ, ಬೇರೆ ಏನಾದ್ರೂ ಮಾಡ್ತೀಯಾ ಹೇಳು, ನಿಮ್ಮ ಅಪ್ಪಂಗೆ ಡಾಕ್ಟರ್ ಮಾಡ್ಬೇಕು ಅನ್ನೋ ಆಸೆ, ನೀನು ಅದೇ ಆಗ್ತೀನಿ ಅಂತಿದ್ರೆ, ಆದ್ರೆ ಇಷ್ಟೊಂದು ಲೋ ಸ್ಕೋರ್ ಇದೆ, ಇದಕ್ಕೆ ಏನ್ ಸಿಗುತ್ತೆ, ಹಾಗೆ ಹೀಗೆ ಮತ್ತೆ ಬೈಕೊಂಡೇ ಅವನ್ನ ಮಾಡ್ತಾ ಇದ್ವಿ. ಸೊ ಅವಾಗ ನಾನ್ PCMB ತಗೊಳ್ತೀನಿ ಅಂತ. ಓಕೆ ನೋಡೋಣ, ಓದ್ತಾನೇನೋ, ಮತ್ತೆ ಚೇಂಜ್ ಆಗುತ್ತೇನೋ ಅವನ್ ಮನಸ್ಸು ಅಂತ. ಆ 2 ವರ್ಷ ನಾನು ಆ ಮೊಬೈಲ್ ಅಲ್ಲಿ ಏನ್ ನೋಡ್ತಿರೋದನ್ನ ಅಂತ ಗೊತ್ತಾದ ತಕ್ಷಣ ಮೊಬೈಲ್ನ ಕಿತ್ತು ಬೀರ್ನಲ್ಲಿ ಇಟ್ಟಿ, ಜಸ್ಟ್ ಅವ್ನ್ ಮುಂದೆ ಯಾವಾಗ್ಲೂ ಲ್ಯಾಪ್ಟಾಪ್ ಓಪನ್ ಆಗೋದು, ಏನ್ ಓದ್ಬೇಕು ಅದ್ ಮಾತ್ರ ಮಾಡೋ ತರ ನಾನ್ ಕುತ್ಕೊಳ್ತಾ ಇದ್ದೆ. ಹಿಂಗಾಗ್ತಾ ಇತ್ತು. ನೆಕ್ಸ್ಟ್ ಏನಾಯ್ತು, SLC ಆಯ್ತು, PUC PCMBನೇ ತಗೊಂಡ. ಅಲ್ಲೂ 75% ತಗೊಂಡ ಸ್ಟಾರ್ಟಿಂಗು. ಒಂದ್ ಸರಿ ಆಗ್ತಾನೆ, ಒಂದ್ 5% ಆದ್ರೂ ಮೇಲ್ ಬಂದ. ಇನ್ ನೆಕ್ಸ್ಟ್ ಚೆನ್ನಾಗ್ ಆಗ್ತಾನೆ ಅಂದ್ಕೊಳ್ಳೋಷ್ಟ್ರಲ್ಲಿ ಸೆಕೆಂಡ್ PUC ಬಂತು. ಓದ್ತಾನೆ. ಸೆಕೆಂಡ್ PUC ಬಂದ್ಮೇಲೆ ಮಕ್ಕಳನ್ನ ಓದ್ತಾ ಇದ್ಯಾ, ಬರೀತಾ ಇದ್ಯಾ, ಹೋಮ್ವರ್ಕ್ ತೋರ್ಸು, ಎಕ್ಸಾಮು ಇವೆಲ್ಲ ಕೇಳಕ್ ಆಗೋದಿಲ್ಲ ಪೇರೆಂಟ್ಸ್. ಸ್ವಲ್ಪ ಬೆಳೆದು ಬಿಡ್ತಾರೆ. ಅವ್ರನ್ನ ನಾವು ಮತ್ತೆ ಸಣ್ಣ ಮಕ್ಳು ತರ ಟ್ರೀಟ್ ಮಾಡಿದ್ರೆ ಒಂಥರ, ಈ ವಯಸ್ಸಿನಲ್ಲಿ ಈಗ ಈ ಜನರೇಷನ್ಗಂತೂ ಏನು ಕೇಳೋಂಗೆ ಇಲ್ಲ. ಮೊದ್ಲೇ ಇನ್ನೋಸೆಂಟ್ ಅವನು, ಏನಾದ್ರೂ ಅಂದ್ರೆ ಏನ್ ಅನ್ಕೊಳ್ತಾನೋ ಅನ್ನೋ ತರನೇ ಇತ್ತು. ನಾನ್ ಅನ್ಕೊಂಡಿದ್ದೆ ಅವನ್ಗೆಲ್ಲಾ ಚಟಗಳು ಹೋಗಿದೆ, ಇನ್ ಓದ್ಕೊಳ್ತಾನೆ ಅನ್ನೋ ನಂಬಿಕೆ ಮತ್ತೆ ಶುರುವಾಗಿತ್ತು. ಆ ಸೆಕೆಂಡ್ PUC ಅಕ್ಟೋಬರ್ ನಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಆಗಿ ಟೀಚರ್ಸ್ ಎಲ್ಲ ನನ್ನ ಕರೆದ್ರು, ಬನ್ನಿ ನೀವು ಅವ್ನ ರಿಸಲ್ಟ್ ತೋರಿಸ್ತೀವಿ ಅಂತ.
ಪ್ರಿನ್ಸಿಪಾಲ್ ಮತ್ತೆ 6 ಸಬ್ಜೆಕ್ಟ್ಸ್ ಟೀಚರ್ಸ್ ಎಲ್ಲರೂ ಒಂದು ಹಾಲ್ ಅಲ್ಲಿ ಕೂತಿದ್ದಾರೆ. ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದೀವಿ ಮಾಸ್ಟರ್ಸ್. ಹೋದ ತಕ್ಷಣ ಎಲ್ಲಾರ ಕೈಯಲ್ಲೂ ಒಂದು ಫೈಲ್ಸ್ ಇದೆ, ಒಂದು ಪೇಪರ್ಸ್ ಇದೆ. ಎಲ್ಲರೂ ತೋರಿಸ್ತಿದ್ದಾರೆ, ನಿಮ್ ಮಗ ಎಷ್ಟು ಸ್ಕೋರ್ ತೆಗ್ದಿದ್ದಾನೆ, ಜೆಇ ಕೊಡ್ಸಿದೀರಾ, ನೀಟ್ ಕೊಡ್ಸಿದೀರಾ, ಸೆಕೆಂಡ್ PUC ಪಾಸ್ ಆಗೋದಿಲ್ಲ, ಆ ಮಟ್ಟದಲ್ಲಿ ನಿಮ್ಮ ಮಗ ಸ್ಕೋರ್ ತೆಗ್ದಿದ್ದಾನೆ. ನೀವು ಜೆಇ ನೀಟು ಎಲ್ಲ ಮರ್ತ್ಕೊಂಡ್ಬಿಡಿ, ಸೆಕೆಂಡ್ PUC ಪಾಸ್ ಆಗ್ತಾನೋ ಇಲ್ವೋ ನೋಡ್ಕೊಳ್ಳಿ. ಬರೀ 39% ಮಾಸ್ಟರ್ಸ್, 39%, 95ರಿಂದ 85, 75, 70, ಈಗ 39. ಯಾವ ರೀತಿ ಆಗ್ಬೋದು ಪೇರೆಂಟ್ಸ್ಗೆ? ಧ್ಯಾನ ಇಲ್ಲ, ಏನಿಲ್ಲ, ಆಧ್ಯಾತ್ಮಿಕ ನನಗ್ ಗೊತ್ತೇ ಇಲ್ಲ ಮಾಸ್ಟರ್ಸ್. ಬರೀ ಪೂಜೆ, ಮನೆ, ಮಕ್ಕಳು. ನನ್ನ ಕುಟುಂಬದಲ್ಲಿ ನಾನು ಕಾಣಿಸ್ಕೊಳ್ತಾ ಇರ್ಲಿಲ್ಲ. ನನ್ ಮಕ್ಕಳು ನನ್ ಮನೆ, ನನ್ ಮಕ್ಕಳು ನನ್ ಮನೆ, ನನ್ ಗಂಡ, ಇಷ್ಟೇ ಇದ್ದದ್ದು ನಾನು. ಎಷ್ಟೇ ಓದಿದ್ರುನು ಒಂಥರ ಬಾವಿಲಿರೋ ಕಪ್ಪೆ ತರನೇ ಇದ್ದದ್ದು. ಸೊ ಆ ಒಂದು ಶಾಕಿಂಗ್ ದೃಶ್ಯ ನನಗ್ ನೋಡ್ಲಿಕ್ ಆಗೋದಿಲ್ಲ, ತಡ್ಕೊಳಿಕ್ ಆಗ್ಲಿಲ್ಲ. ಅಲ್ಲೇ ಕೂತ್ಕೊಂಡು ಅಳ್ತಿದೀನಿ, ನನ್ನ ಹಸ್ಬೆಂಡ್ ಇಟ್ಕೊಂಡ್ ಹತ್ತಿದೀನಿ. ನನ್ ಮಗನ್ ಏನಾಯ್ತು, ಯಾಕೆ ಹಿಂಗ್ ಆಗ್ತಿದಾನೆ, ಅಷ್ಟು ದಪ್ಪ ಬೇರೆ ಆಗಿದಾನೆ, BP ಬೇರೆ ಕಾಣಿಸ್ಕೊಂಡಿದೆ. ಅವ್ರ ಪಪ್ಪಾನೇ ಡಾಕ್ಟ್ರು. ಹೆಂಗ್ ಹೇಳ್ತಾ ಇದ್ರು ಅಂದ್ರೆ, ನನ್ನ ಮಗನ್ಗೆನೆ ನಾನ್ ಟ್ರೀಟ್ಮೆಂಟ್ ಕೊಡ್ಬೇಕಾ, ನನಗ್ ಬೇಜಾರಾಗತ್ತೆ. ಅಳ್ತಾ ಇದ್ರು ಮಾಸ್ಟರ್ಸ್. ಎಷ್ಟೋ ಬೇರೆ ವ್ಯಕ್ತಿಗಳಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ನನ್ನ ಸ್ವಂತ ಮಗನಿಗೆ ನಾನು ಮಾತ್ರೆ ಬರಿಬೇಕಾ? ನನ್ ಕೈಲಿ ಸಾಧ್ಯನೇ ಇಲ್ಲ. ಯಾಕೆ ಹಿಂಗ್ ಆಗ್ತಾ ಇದೆ ನನ್ ಜೀವನದಲ್ಲಿ, ನನ್ ಮಗನ್ಗೆ ಈ ತರ? ಅಷ್ಟು ಚೆನ್ನಾಗ್ ಓದ್ತಾನೆ ಅಂತ ಅನ್ಕೊಂಡಿದ್ದೆ. ಎಲ್ಲ ಇರುತ್ತಲ್ಲ ಮಾಸ್ಟರ್ಸ್, ತಂದೆ ತಾಯಿಗಳಿಗೆ ದುಃಖ ಅನ್ನುವಂಥದ್ದು. ನಮ್ಗೆ ಪ್ರಪಂಚನೇ ಮಕ್ಕಳಾಗಿರೋದ್ರಿಂದ ಮಕ್ಕಳು ಚೆನ್ನಾಗ್ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ತುಂಬಾ ನೊಂದ್ಕೊಂಡ್ವಿ, ಯಾಕೆ ಹಿಂಗ್ ಆಗ್ಬಿಡ್ತಾ ಇದೆ ಅಂತ. ಯಾವಾಗ ಟೀಚರ್ಸ್, ಪ್ರಿನ್ಸಿಪಲ್ ಎಲ್ಲ ಈ ಶಬ್ದಗಳನ್ನ ಬಳಸಿದ್ರು, ನೀವು ಸೆಕೆಂಡ್ PUC ಪಾಸ್ ಆಗಲ್ಲ ಅಂತ, ತುಂಬಾನೇ ಬೇಜಾರಾಯ್ತು. ಅಲ್ಲಿ ಟೀಚರ್ಸ್ನೆಲ್ಲ ಇಟ್ಕೊಂಡು ಕೈ ಮುಕ್ಕೊಂಡು, ದಯವಿಟ್ಟು ನನ್ ಮಗನಿಗೆ ರೆಮಿಡಿಯಲ್ ಕ್ಲಾಸ್ ಕೊಡಿ, ಏನ್ ಮಾಡ್ಬೇಕು ಹೇಳಿ, ಅವನ್ ಮನ್ಸಲ್ಲಿ ಏನಿದೆ ಕೇಳಿ, ದಯವಿಟ್ಟು ನನ್ಗೆ ಅವ್ನ್ ಏನ್ ಕೊಡಿಸ್ಬೇಕು ಅದನ್ನೇ ಕೊಡಿಸ್ತೀನಿ, ಅವನ್ ಮನ್ಸಲ್ಲಿ ಏನಿದೆ ಕೇಳಿ. ಯಾಕಂದ್ರೆ ನನ್ಗೆ ಅವ್ನ್ ಏನ್ ಬೇಕು ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬಾಯ್ ಬಿಟ್ಟು ಏನು ಹೇಳ್ಕೊಳ್ತಿರ್ಲಿಲ್ಲ, ಅವನ್ ಒಳಗಡೆ ಏನ್ ನಡೀತಾ ಇದೆ ಅನ್ನೋದ್ನ ನಾನೇ ಎಲ್ಲಾನು ಕೆದಕಿ ಕೆದಕಿ ಕೇಳ್ಬೇಕಾಗಿತ್ತು. ಸೊ ಹಂಗಿದ್ದಾಗ ನಾನು ಟೀಚರ್ನ ಕೇಳ್ಕೊಂಡೆ, ಅವ್ನ್ ಕ್ಲಾಸ್ ಟೀಚರ್ನ, ಅವ್ನ್ಗೆ ಒಂಚೂರು ಕೌನ್ಸಿಲಿಂಗ್ ಮಾಡಿ, ಅವ್ನ್ ಮನ್ಸಲ್ಲಿ ಏನಿದೆ ಕೇಳ್ಕೊಳ್ಳಿ, ಯಾಕೆ ಅವ್ನ್ ಓದಕ್ ಆಗ್ತಾ ಇಲ್ಲ, ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ದಯವಿಟ್ಟು ಕೇಳಿ ಅಂತ ಕೇಳಿದಾಗ ಅವ್ರ ಟೀಚರ್ ಹತ್ರ ಹೋಗಿ ಅವ್ನ್ ಮಾತಾಡ್ದ. ಕಣ್ಣೀರ್ ಸುರ್ಸೋದ್ ಅಷ್ಟೇ ಇತ್ತು ಅವನಲ್ಲಿ, ತಲೆ ಬಗ್ಗಿಸ್ಕೊಂಡ್ ನಿಂತ್ಕೊಳ್ತಿದ್ದ ಮಾಸ್ಟರ್ಸ್. ಅದನ್ನ ನೋಡಕ್ ಇನ್ನ ಸಂಕಟ ನಮ್ ತಂದೆ, ನಮ್ಗೆ ಎತ್ತವ್ರಿಗೆ. ಯಾಕಂದ್ರೆ ಅಷ್ಟು ಪ್ರೌಢತ್ವದಲ್ಲಿ ಇದ್ದಂತ ಮಗು ತಲೆ ಬಗ್ಗಿಸ್ಕೊಂಡು ಏನಂತ ಇದ್ರು ಕೇಳಿಸ್ಕೊಳ್ತಾ ಇದ್ದಾನೆ ಅಂದಾಗ ಸಂಕಟ ಆಗ್ತಾ ಇತ್ತು, ಒಳಗಡೆನೆ ಹಿಂಡ್ದಂಗ್ ಆಗ್ತಾ ಇತ್ತು. ಅಯ್ಯೋ ನನ್ ಮಗನ್ಗೆ ಒಳ್ಳೆ ಹುಡ್ಗ, ಅವನು ಸ್ಟಾರ್ ಬಾಯ್, ಇಂಟೆಲಿಜೆಂಟ್ ಪರ್ಸನ್, ಯಾಕೆ ಈ ತರ ಎಲ್ಲ ಅನ್ಸ್ಕೊಳ್ತಿದ್ದಾನೆ. ಯಾವ್ದೇ ಒಂದ್ ಫಂಕ್ಷನ್ ಕರೆದ್ರು ಬರ್ತಿರ್ಲಿಲ್ಲ, ಸ್ಕೋರ್ ಕೇಳ್ತಾರೆ ಅಂತ. ಯಾಕಂದ್ರೆ ಎಲ್ಲರೂ ಓದಂತ ಮಕ್ಕಳೇ ಇರ್ತಿದ್ರಲ್ಲ ಮಾಸ್ಟರ್ಸ್. ಅವನ್ ಜೊತೆಗಿರೋರೆಲ್ಲ, ಅವ್ನ್ ಕಸಿನ್ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ 95 ಎಬೋ, ಎಷ್ಟೋ ಸ್ಕೋರು, ಹಾಗೆ ಹೀಗೆ ಅನ್ಬಿಡ್ತಾರೆ ಅಂತ ಬರ್ತಿರ್ಲಿಲ್ಲ ಫಂಕ್ಷನ್ಸ್ ಗಳಿಗೆ. ಅವ್ರ ಪಪ್ಪನ್ಗುನು ಎಷ್ಟು ಅವಮಾನ ಆದಂಗ ಆಗ್ತಿತ್ತು ಅಂದ್ರೆ, ಎಲ್ಲೇ ಓಡಾಡಿದ್ರು ಅವ್ರ ಅಂದ್ರೆ ಬ್ರದರ್ ಇನ್ ಲಾಸ್ ಅಥವಾ ಯಾರಾದ್ರೂ ಕೇಳ್ತಾರೆ ರಿಸಲ್ಟ್ಸ್ ಅಂತ ಅವ್ರ ಜೊತೆನೆ ಸೇರ್ತಿರ್ಲಿಲ್ಲ, ದೂರ ದೂರ ಓಡಾಡ್ತಾ ಇದ್ರು. ಟ್ರೈನ್ ಅಲ್ಲಿ ಹೋಗುವಾಗ ಫ್ರೆಂಡ್ಸ್ ಗಳು, ನಿಮ್ ಮಗ ಏನ್ ಓದ್ತಿದ್ದಾನೆ, ಏನ್ ಸ್ಕೋರು ಅಂದ್ಬಿಡ್ತಾರೆ ಅಂತ ಅವ್ರ ಜೊತೆ ಸೇರ್ತಿರ್ಲಿಲ್ಲ. ಹೋಗಿ ಆ ಟ್ರೈನ್ ಹತ್ರ, ಕಿಟಕಿ ಹತ್ರನೋ ಬಾಗ್ಲ ಹತ್ರನೋ ನಿಂತ್ಕೊಳ್ತೀನಿ, ಈ ತರ ಎಲ್ಲ ನನ್ನ ಹತ್ರ ಶೇರ್ ಮಾಡ್ತಾ ಇದ್ರು. ಯಾಕೋ ಒಂಥರ ಆಗುತ್ತೆ ದೀಪು, ಅವ್ನ್ ಚೆನ್ನಾಗ್ ಓದ್ತಾ ಇಲ್ಲ ಅಂತ, ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ ನಂಗೆ, ಈ ತರ. ಸೊ ನಾನ್ ಟೀಚರ್ಸ್ ನ ಕನ್ವಿನ್ಸ್ ಮಾಡಿ ಹೇಳ್ದಾಗ ಅವ್ನ್ ಹೇಳ್ಕೊಂಡಿದ್ದಾನೆ ಟೀಚರ್ಸ್ ಹತ್ರ, ನನ್ಗೆ ಓದಕ್ ತುಂಬಾ ಇಷ್ಟ ಇದೆ, ನನ್ ಡಾಕ್ಟರ್ ಆಗಕ್ ಇಷ್ಟ ಇದೆ, ಆದ್ರೆ ಓದಕ್ ಕೂತ್ಕೊಂಡ್ರೆ ಆ ಆಗ್ತಾ ಇಲ್ಲ, ಓದಕ್ಕೆ ಏನು ತಲೆ ಒಳಗೆ ಹೋಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಮತ್ತೆ ಏನ್ ಮಾಡೋದು ಇದಕ್ಕೆ ಅಂತ ನನ್ಗೆ ಟೀಚರ್ಸ್ ಹೇಳಿದ್ರು. ಏನೋ ನೀವೇನೋ ಎದುರಿಸ್ತಾ ಇದ್ದೀರಾ ಅಥವಾ ಬೈತಾ ಇದ್ದೀರಾ, ಏನ್ ಅವನ್ ಮೇಲ್ ಪ್ರೆಷರ್ ಹಾಕಿದೀರಾ, ಅವನಿಗೆ ಕೂತ್ಕೊಂಡ್ರು ಓದ್ಬೇಕಂತ ಓದಕ್ ಆಗ್ತಾ ಇಲ್ಲ ಅಂತೆ, ಈ ರೀತಿ ಕೇಳಿದ್ರು. ಇಲ್ಲ ಮ್ಯಾಮ್, ಏನು ಪ್ರೆಷರ್ ಇಲ್ಲ, ಜಸ್ಟ್ ಓದ್ಬೇಕು ಅಂತ ಮಾತ್ರ ಹೇಳ್ತೀವಿ ಅಷ್ಟೇ. ಈ ಒಂದು ಜನರೇಷನ್ಗೆ ಅದು ವಿದ್ಯಾಭ್ಯಾಸ ಅನ್ನೋದು ಬೇಕೇ ಬೇಕಲ್ಲ, ಅದಕ್ಕೋಸ್ಕರ ನಾವು ಓದ್ಕೋಪ ಅಂತ ಹೇಳೋದು ಅಷ್ಟೇ, ಇನ್ನೇನು ಇಲ್ಲ ಮ್ಯಾಮ್ ಅಂತಾನೆ ಹೇಳ್ಕೊಂಡು ಕರ್ಕೊಂಡ್ ಬಂದ್ವಿ. ಬಂದು ಮನೇಲಿ ಫುಲ್ ಜಗಳ ಆಯ್ತು ಮಾಸ್ಟರ್ಸ್. ಅವನ್ ಸ್ಕೋರ್ ನೋಡಿ ಅವ್ರ ಪಪ್ಪ ಕುಸ್ತೋದ್ರು. ನಾನ್ ಏನ್ ಅನ್ಕೊಂಡು ಬೆಂಗ್ಳೂರ್ ಕರ್ಕೊಂಡ್ ಬಂದೆ, ನನ್ ಮಕ್ಳು ಬೆಂಗ್ಳೂರ್ ಸ್ಕೂಲಲ್ಲೇ ಓದ್ಬೇಕು, ಒಳ್ಳೆ ಸ್ಕೂಲಲ್ಲೇ ಓದಿ ಒಳ್ಳೆ ರ್ಯಾಂಕಿಂಗ್ ತಗೋಬೇಕು, ಒಳ್ಳೆ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತ ಕನ್ಸಿಟ್ಕೊಂಡಿದ್ದೆ, ನಂದೆಲ್ಲ ನುಚ್ನೂರಾಯ್ತು ಅಂತ ತುಂಬಾ ಹತ್ರು.
ನಾನು ಒಂದ್ ಕಡೆ ಅಳ್ತಾ ಇದ್ದೀನಿ, ಅವನೊಂದ್ ಕಡೆ ಅಳ್ತಿದ್ದಾನೆ. ಅದನ್ನೆಲ್ಲ ನೋಡ್ತಾ ನನ್ ಚಿಕ್ಕ ಮಗ ಫುಲ್ ಸೈಲೆಂಟ್ ಆಗ್ತಾ ಇದ್ದಾನೆ. ಎಷ್ಟು ವಾತಾವರಣ ಹದಗೆಡುತ್ತೆ ಒಂದೇ ಒಂದ್ ವಿಷಯಕ್ಕೆ ಅಂದ್ರೆ ಮಾಸ್ಟರ್ಸ್. ಅದನ್ನ ನಾನು ಸುಲಭವಾಗಿ ಹೇಳ್ತಾ ಇದ್ದೀನಿ, ಬಟ್ ಆ 2.5 ವರ್ಷ ತುಂಬಾ ಸಂಕಟ ಅನುಭವಿಸಿದೀನಿ ಮಾಸ್ಟರ್ಸ್. ತುಂಬಾ ಯಾರಿಗೂ ಹೇಳ್ಕೊಳಕ್ ಆಗಲ್ಲ. ಮೇಲ್ಗಡೆ ನಗು ಮುಖ, ಒಳಗಡೆ ಸಂಕಟ. ಸೊ ಹಿಂಗಿದ್ದಾಗ ನೆಕ್ಸ್ಟ್ ಅವನಿಗೆಲ್ಲ ಗೈಡ್ ಮಾಡ್ದೆ. ನನ್ನ ಚಿಕ್ಕ ಮಗನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ನೆಕ್ಸ್ಟ್ ನನಗೆ ಏನ್ ಮಾಡ್ಬೇಕು ಅಂತ ತೋಚದೆ ಒಂದು ಪಾರ್ಕ್ ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ ಒಬ್ಳೆ. ಯಾಕಂದ್ರೆ ಎಲ್ಲಾ ರಿಲೇಟಿವ್ಸ್ ಗಳು ಆ ಹೇಳ್ಕೊಳಕ್ ಆಗಲ್ಲ ಇಂಥ ವಿಚಾರಗಳನ್ನ. ನನ್ ಮಗ ಯೂಟ್ಯೂಬ್ ವಿಚಾರ ಏನೋ ಒಂದು ಗೇಮ್ಗೋ ಏನೋ ಸಿಗಾಕೊಂಡ್ಬಿಟ್ಟಿದ್ದಾನೆ, ಓದ್ತಾ ಇಲ್ಲ, ಫೇಲ್ ಆಗಿದ್ದಾನೆ ಅಂತೆಲ್ಲ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಎಲ್ಲಾರ್ದು ಎಕ್ಸ್ಪೆಕ್ಟೇಷನ್ ಡಾಕ್ಟರ್ ಆಗ್ತಾನೆ, ಅವ್ನ್ ಚೆನ್ನಾಗ್ ಓದ್ತಾನೆ, ಇದೇ ಇತ್ತು. ಸೊ ನನ್ಗೆ ಇಲ್ಲಿ ಹಿಂಗ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ಕೊಳಕ್ ಆಗದೆ ಒಬ್ಳೆ ಪಾರ್ಕ್ ಅಲ್ಲಿ ಕುತ್ಕೊಂಡು ಅಳ್ತಾ ಇದ್ದೆ ಮಾಸ್ಟರ್ಸ್. ಏನಾಯ್ತು ನನ್ನ ಮನೆಗೆ? ನನ್ ಮನೆ ಎಷ್ಟು ಚೆನ್ನಾಗಿತ್ತು, ನನ್ ಮಗ ಎಷ್ಟು ಒಳ್ಳೆ ಮಗು, ಹಸು ತರ ಇದೆ ಅವನದು ಸ್ವಭಾವ, ಯಾಕೆ ಹಿಂಗ್ ಆಗ್ತಿದ್ದಾನೆ? ಅವ್ನಿಗೆ ಯಾಕೆ ಎಲ್ಲಾ ಕಾಯಿಲೆಗಳು ಅಟ್ಯಾಕ್ ಆಗ್ತಾ ಇದೆ? ಮಾತ್ರೆ ಅಂತೂ ಸ್ಟಾರ್ಟ್ ಮಾಡಿರ್ಲಿಲ್ಲ, ಬಟ್ ಅವನು ಒಬೆಸಿಟಿ ಆಗೋಗಿತ್ತು ಮಾಸ್ಟರ್ಸ್. ತುಂಬಾ ದಪ್ಪ, ಎದ್ದಳ್ಳಿ ಓಡಾಡಕ್ ಆಗ್ತಿರ್ಲಿಲ್ಲ. ಮತ್ತೆ ಗೆಲುವಾಗೇ ಇರ್ಲಿಲ್ಲ. ಒಂದ್ 14-15 ವರ್ಷದ ಮಗು ಯಾವ ರೀತಿ ಇರ್ಬೇಕು ಆಕ್ಟಿವ್ ಆಗಿ, ಆತರ ಇರ್ಲಿಲ್ಲ. ಅವಾಗ ಅಳ್ಕೊಂಡ್ ಕೂತಿದಾಗ ನನ್ನೊಳಗೆ ನಾನು ಏನೇನೋ ಮಾತಾಡ್ಕೊಳ್ತಾ ಇದ್ದೆ. ಇದಕ್ಕೇನು ಏನ್ ಮಾಡ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ. ಭಗವಂತ ನೀನ್ ಎಲ್ಲಿದ್ಯಾ? ನನಗ್ ದಾರಿ ತೋರ್ಸು. ನನ್ ಮಗನ್ನ ಯಾವ ರೀತಿ ನಾನು ವಾಪಸ್ ಆ ಮಗು ತರ ನನ್ನ ಹೆಂಗಿದ್ದ ಹಂಗೆ ಕರ್ಕೊಂಡ್ ಬರೋದು? ನನ್ಗೆ ಯಾಕೆ ಈ ಕರ್ಮ ಬಂದಿದೆ? ನಾನು ಏನ್ ಮಾಡಿದ್ದೆ? ಯಾರ್ಗೆ ಅನ್ಯಾಯ ಮಾಡಿದ್ದೆ? ನನ್ಗೆಲ್ಲ ಇದೆ, ಏನು ಇಲ್ವಲ್ಲ. ಎಲ್ಲಾ ಇದೆ ಮಾಸ್ಟರ್ಸ್, ಜೀವನದಲ್ಲಿ ಎಲ್ಲಾ ಸುಖ ಇದೆ, ಆದ್ರೆ ಏನು ಇಲ್ಲ. ಈ ತರನೇ ಭಾವನೆ ಇತ್ತು. ಯಾಕಂದ್ರೆ ಒಂದು ಮಗು, ಮಕ್ಕಳ ಜೀವನದ ಮಕ್ಕಳ ಖುಷಿನೇ ನಮ್ ಖುಷಿ ಆಗಿದ್ದಾಗ ಅದೇ ಕಾಣಿಸ್ತಾ ಇಲ್ಲ ಅಂದಾಗ ಏನಿದ್ರು ಏನು ಇಲ್ಲ ತರನೇ ಇದ್ದೆ ಮಾಸ್ಟರ್ಸ್. ಹಂಗ ಅನ್ಕೊಂಡ್ ಕೂತ್ಕೊಂಡಾಗ ನನ್ ಫ್ರೆಂಡ್ ನೆನಪಾಗ್ತಾಳೆ. ಆಕೆಗೆ ಫೋನ್ ಮಾಡ್ಬೇಕಂತ ಅನ್ಸುತ್ತೆ ನಂಗೆ. ಸವಿತಾ ಅಂತ ಹೇಳಿ ನನ್ನ ಗುರು ಆಕೆ. ಆಕೆ ನನಗೆ ಈ ಧ್ಯಾನವನ್ನ ಕಲ್ಸ್ಕೊಟ್ಟಿದ್ದು. ಆಕೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲುದಿಲ್ಲ ಮಾಸ್ಟರ್ಸ್. ಆ ಒಂದು ದಿನ ನನಗೆ ಆಕೆ ನೆನಪಾಗ್ತಾಳೆ. ಭಗವಂತನೇ ನನಗೆ ಆ ಯೂನಿವರ್ಸೇ ಕನೆಕ್ಟ್ ಮಾಡಿಸ್ತೋ ಏನೋ, ಈಗೆಲ್ಲ ಅರ್ಥ ಆಗತ್ತೆ ಇದು. ನಮ್ ಜೊತೆ ನಾವು ಇದ್ದಾಗ ಕನೆಕ್ಟ್ ಆಗ್ತಾರೆ ಅಂತಾರಲ್ಲ, ಅದು ಈಗ ಧ್ಯಾನಕ್ ಬಂದ್ಮೇಲೆ ಅರ್ಥ ಆಗತ್ತೆ. ಬಟ್ ಅವಾಗ ಏನು ಅರ್ಥ ಆಗಿರ್ಲಿಲ್ಲ. ಜಸ್ಟ್ ಅಳ್ಕೊಂಡ್ ಕೂತಿದ್ದೆ ಒಬ್ಳೆ. ಆಗ ಅವಳ ಹೆಸರು ನೆನಪಾಗಿ 6 ತಿಂಗಳಿಗೋ ವರ್ಷಕ್ಕೋ ಕಾಲ್ ಮಾಡ್ತೀವಿ ನಾವು. ಆ ಕ್ಷಣದಲ್ಲಿ ಆಕೆ ನೆನಪಾಗಿ ಅವಳಗ್ ಕಾಲ್ ಮಾಡಿದಾಗ ಅವಳ ಹತ್ರ ನಾನು ಎಲ್ಲಾ ಹೇಳ್ಕೊಂಡೆ, ನನ್ ಮಗನ್ ಸ್ಥಿತಿಗಳ್ನ. ಸ್ಕೂಲಲ್ಲಿ ಏನಂತ ಅಂತಿದ್ದಾರೆ, ಇಂಥ ಮಗನ್ಗೆ ಓದ್ಸೋ ಬದ್ಲು ಬಡವ್ರ ಮಕ್ಳಿಗೆ ದುಡ್ಡು ಕೊಡಿ, ಉದ್ಧಾರ ಆಗ್ತಾರೆ, ನಿಮ್ಗೆ ಪುಣ್ಯ ಬರುತ್ತೆ. ಈ ರೀತಿ ವಿಚಾರಗಳು. ಅವನ್ನೇ ಕರೆದು ನಿಮ್ಮಮ್ಮ ನಿನಗೆ 3 ಹೊತ್ತು ಊಟ ಹಾಕ್ತಾಳೆ, ನೀನೇನ್ ಕೊಡ್ತಾ ಇದ್ಯಾ? ಈ ರೀತಿ ಮಾತುಗಳು. ಆ ಬಿಡ್ಸಿಮಾ, ಇವ್ರನ್ನೆಲ್ಲ ಯಾಕೆ ಓದಿಸ್ತೀರಾ? ಕೆಟ್ಟ ಹಾದಿ ಇಟ್ಕೊಂಡು ಮಕ್ಳುಗಳನ್ನ ಓದ್ಸಕ್ ಹೋಗ್ಬಾರ್ದು. ಸುಮ್ನೆ ಬಿಟ್ಬಿಡ್ಬೇಕು ಅವ್ರ ಪಾಡಿಗೆ ಅವ್ರನ್ನ. ಅದ್ರ ಬದಲು ಅನಾಥ ಮಕ್ಕಳಿಗೆ ಆಶ್ರಮಕ್ಕೆ ಹೋಗಿ ದುಡ್ಡು ಕೊಡಿ, ನಿಮ್ಗೆ ಹೆಚ್ಚಾಗಿದ್ರೆ ದುಡ್ಡು. ಈ ಎಲ್ಲಾ ವಿಷಯಗಳನ್ನ ಕೇಳಿಸ್ಕೊಳಕ್ ಹೆಂಗಾಗುತ್ತೆ ನೋಡಿ ಮಾಸ್ಟರ್ಸ್. ಇದೆಲ್ಲಾ ಕೇಳಿಸ್ಕೊಂಡೇ ಬಂದ್ವಿ. ಅವೆಲ್ಲ ಹೇಳ್ಕೊಂಡೆ ನಾನು ಅವಳ ಹತ್ರ, ಹಿಂಗೆಲ್ಲಾ ಆಗ್ತಾ ಇದೆ, ಅವನಿಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ, ಎಜುಕೇಶನ್ ಇಲ್ಲ ಸರಿಯಾಗಿ, ಇನ್ 6 ತಿಂಗಳಿದೆ ಎಕ್ಸಾಮ್ಗೆ ಸವಿತಾ, ನಾನು ಏನ್ ಮಾಡ್ಲಿ? ಸೆಕೆಂಡ್ PUC ಎಕ್ಸಾಮ್ಗೆ ನೀಟು JEE ಎಲ್ಲಾ ತಗೊಂಡಿದ್ದಾನೆ. ಇನ್ 6 ಮಂತ್ಸ್ ಅಲ್ಲಿ ಅವನ್ನ ನಾನು ಯಾವ ರೀತಿ ರೆಡಿ ಮಾಡ್ಲಿ? ತಲೆ ಮೇಲೆ ಭಾರ ಬಿದ್ದೋಗಿದೆ ಅಂತ ಗೊಳೋ ಅಂತ ಹಾಡ್ತಿದೀನಿ. ಆಕೆ ಒಂದೇ ಒಂದ್ ಮಾತು ಹೇಳಿದ್ಲು, ಯೋಚನೆ ಮಾಡ್ಬೇಡ, ಧ್ಯಾನ ಮಾಡ್ಸು, ಧ್ಯಾನ ಮಾಡ್ಸು, ನಿನಗೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ, ನೀನ್ ಎಲ್ಲಾ ದುಃಖದಿಂದ ಹೊರಗ್ ಬರ್ತೀಯಾ. ನನಗೂನು BP ಇತ್ತು, ಹಲವಾರು ಕಾಯಿಲೆಗಳಿತ್ತು, ಒಂದು ಮಾತ್ರೆ ಇಲ್ದೆ ಧ್ಯಾನ ಮಾಡ್ಕೊಂಡು ನಾನೀಗ ಸುಖವಾಗಿದ್ದೀನಿ. ನನ್ ಮಗನು ನಾನ್ ಧ್ಯಾನ ಮಾಡೋದ್ನ ನೋಡಿ ಅವನು ಧ್ಯಾನ ಶುರು ಮಾಡಿ 70% 75% ತಗೊಳ್ತಿದ್ದವನು ಈಗ 97% ತಗೊಂಡು ಸೆಕೆಂಡ್ PUC ನಲ್ಲಿ ಹೈಯೆಸ್ಟ್ ಸ್ಕೋರ್ ತಗೊಂಡಿದ್ದಾನೆ. ನೀನು ಮಾಡ್ಸು, ನಿನ್ನ ಜೀವನದಲ್ಲೂ ಎಲ್ಲ ಸಿಗುತ್ತೆ, ಧ್ಯಾನ ಮಾಡ್ಸು ಅಂತ ಹೇಳಿದ್ಲು. ಎಷ್ಟು ಒಳಗಿಂದ ಖುಷಿ ಆಯ್ತು ಅಂದ್ರೆ ಮಾಸ್ಟರ್ಸ್, ನಂಗೇನು ಎಲ್ಲಾ ಸಿಕ್ಬಿಡ್ತು ಅವತ್ತು. ಇನ್ನ ನಾನು ಅಳವಡಿಸ್ಕೊಂಡೇ ಇಲ್ಲ. ಆ ವರ್ಡು ಧ್ಯಾನ ಅನ್ನೋದು ನನ್ಗೆ ಗಂಟೆ ಬಾರಿಸ್ದಂಗಾಯ್ತು. ಯಾಕಂದ್ರೆ ನನಗ್ ಬೇಕಾಗಿದ್ದು ನನ್ ಮಗನ ಆರೋಗ್ಯ, ಅವನ ಎಜುಕೇಶನ್. ಆ ಎರಡು ಅವಳಗ್ ಆರೋಗ್ಯ ಸರಿಯಾಗಿದೆ, ಮಗನ್ಗೆ ಎಜುಕೇಶನ್ ಅಲ್ಲಿ ಇಂಪ್ರೂವ್ ಆಗಿದೆ ಅಂತ ಅಂದ್ಲು. ಸೊ ನನಗ್ ಸಿಕ್ತು ಅಂತ ಅನ್ಕೊಂಡು ಓಡೋಡಿ ಬಂದೆ ಪಾರ್ಕಿಂದ, ಖುಷಿಯಿಂದ. ಒಳಗಡೆ ಅಳು, ಮೇಲ್ಗಡೆ ನಗು, ಈ ತರ ಇದೆ. ಮನೆಗ್ ಬಂದಿದ್ದೆ ನನ್ ಮಗನ್ನ ದೊಡ್ಡದಾಗಿ ತಪ್ಕೊಂಡು ಅವನಿಗೆ ಸಮಾಧಾನ ಮಾಡ್ತಾ, ನಿನ್ ಜೊತೆ ನಾನ್ ಸದಾ ಇರ್ತೀನಿ ಮಗ್ನೆ, ದಯವಿಟ್ಟು ನನ್ ಮಾತ್ ಕೇಳು,
ಈ ಒಂದು ಧ್ಯಾನದಿಂದ ಎಲ್ಲ ಸಿಗುತ್ತಂತೆ, ಎಲ್ಲ ಸರಿ ಆಗತ್ತಂತೆ. ಪ್ಲೀಸ್ ನನ್ನ ಮಾತು ಕೇಳು ಮಗ್ನೆ. ಅದು ಏನು ಅಂತಿರ್ಲಿಲ್ಲ. ಅದು ಆಯ್ತಮ್ಮ ಆಯ್ತು, ಇನ್ಮೇಲೆ ನಾನು ಈ ತರ ಎಲ್ಲ ಕೆಲ್ಸ ಮಾಡಲ್ಲ, ನಿನ್ ಜೊತೆ ನೀನ್ ಏನ್ ಹೇಳ್ತೀಯ ನಾನು ಆತರ ಕೇಳ್ತೀನಿ. ಹೇಳು ಏನ್ ಮಾಡ್ಬೇಕು ಹೇಳು. ಧ್ಯಾನ ಅಷ್ಟೇ ಪುಟ, 10 ನಿಮಿಷ ಹೇಳಿದಾರೆ ಸವಿತಾ ಆಂಟಿ, ಧ್ಯಾನ ಮಾಡ್ತವ್ವ. ನೀನ್ ಧ್ಯಾನ ಮಾಡಿದ್ರೆ ನೀನ್ ಏನೆಲ್ಲಾ ಕಳ್ಕೊಂಡ್ಬಿಟ್ಟೋ 2.5 ವರ್ಷದಿಂದ. ನಿನ್ ಚೈಲ್ಡ್ಹುಡ್ ಲೈಫ್ ನ ಕಳ್ಕೊಂಡ್ಬಿಟ್ಟಿದ್ಯಾ ಬಂಗಾರಿ. ಎಷ್ಟೊಂದ್ ಬೋಗ್ಳ ಕೇಳಿಸ್ಕೊಂಡಿದ್ಯಾ, ಎಷ್ಟೊಂದ್ ಅವಮಾನ ಸಹಿಸ್ಕೊಂಡಿದ್ಯಾ. ನಾವು ನಿನ್ಗೆ ಏನೇನೆಲ್ಲ ಅಂದಿದೀವಿ ಅದನ್ನೆಲ್ಲ ನಾನ್ ಮರ್ತ್ಕೊಂಡ್ಬಿಡ್ತೀನಿ. ಹೊಸ ಲೈಫ್ ನಾವು ಶುರು ಮಾಡೋಣ, 10 ನಿಮಿಷ ನನ್ ಜೊತೆ ಧ್ಯಾನ ಮಾಡಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಆಯ್ತಮ್ಮ ಅಂತ ಅಂದ. ಸರಿ ಅನ್ಬಿಟ್ಟು ಅವತ್ತನೇ ಒಂದು ಮ್ಯೂಸಿಕ್ ಹಾಕೊಂಡು ಧ್ಯಾನಕ್ಕೆ ಕೂರ್ಸ್ಕೊಂಡೆ 10 ನಿಮಿಷ ಮಾಸ್ಟರ್ಸ್. 10 ನಿಮಿಷದಿಂದ ನಮ್ಮ ಧ್ಯಾನ ಪ್ರಯಾಣ ಶುರುವಾಯ್ತು. ನೋಡ್ತಿದಂಗೆ ಅವನಲ್ಲಿ ಬದಲಾವಣೆಗಳು ಶುರುವಾಯ್ತು. ಒಂದು ವಾರದಲ್ಲಿ ಅವನು ಆಕ್ಟಿವ್ ಆಗ್ಲಿಕ್ಕೆ ಶುರು ಮಾಡ್ದ, ಫೋಕಸ್ ಮಾಡ್ಲಿಕ್ಕೆ ಶುರು ಮಾಡ ಪುಸ್ತಕ ಕಡೆ. ಪುಸ್ತಕ ಅಂದ್ರೆ ಅಲರ್ಜಿ ತರ ಆಗ್ತಿತ್ತು, ಅಲ್ಲಿ ಏನ್ ಇಟ್ಕೊಂಡ್ರೆ ಒಂಥರ ಆಗ್ತಿತ್ತು ಅಂತಿದ್ದನು ಅವನು ಓದಕ್ ಶುರು ಮಾಡ್ದ. ನೆಕ್ಸ್ಟ್ ಹಾಗೆ 1 ತಿಂಗಳಲ್ಲಿ ನಾನ್ ಏನ್ ಗಮನಿಸ್ದೆ ಅವನಲ್ಲಿ ಅಂದ್ರೆ, ಅವನಿಗೊಂದು ಅಲರ್ಜಿ ಇತ್ತು ಮಾಸ್ಟರ್ಸ್. ಅಕ್ಷಿ 50 ಸಲಿ ಒಂದು ಡಸ್ಟ್ ಆಗ್ತಿರ್ಲಿಲ್ಲ ಅವನಿಗೆ. ಎಷ್ಟು ವರ್ಷದಿಂದ ಇತ್ತದು, ಚಿಕ್ಕ ಹುಡುಗನಾಗಿದ್ದ ಹಿಡ್ದು 14-15 ವರ್ಷದ ತನಕನು ತುಂಬಾ ಸೀನ್ತಾ ಇದೆ. ಮೂಗೆಲ್ಲ ಬ್ಲಾಕ್ ಆಗ್ಬಿಡೋದು, ಕೆಂಪುಗಾಗ್ಬಿಡವ. ಒಂದು ಟವಲ್ ಒದ್ರೋಂಗಿಲ್ಲ, ಕರ್ಟನ್ ತೆಗಿಯೋಂಗಿಲ್ಲ, ಒಂದು ಕಸ ಗುಡ್ಸೋಂಗಿಲ್ಲ. ನಾವ್ ಕೆಲ್ಸ ಮಾಡ್ತಾ ಇದ್ರೆ ಅವನಿಗೆ ಡಸ್ಟ್ ಅಲರ್ಜಿ ಆಗ್ಬಿಡ್ತಾ ಇತ್ತು. ಆ 1 ತಿಂಗಳಲ್ಲಿ 1 ದಿನಾನೂ ಸೀನಿಲ್ಲ ಮಾಸ್ಟರ್ಸ್. ನಾನ್ ಫಸ್ಟ್ ಅದನ್ನ ಗಮನಿಸ್ದೆ ಅವನಲ್ಲಿ. ಪಾಪು ನೀನು ಎಷ್ಟೊಂದ್ ಸೀನ್ತಾ ಇದ್ದೆ, 1 ತಿಂಗಳಿಂದ ನಾವು ಧ್ಯಾನ ಮಾಡ್ತಾ ಇದೀವಿ, ನಿನಗೆ ಸೀನೋದೇ ಇಲ್ಲ ಕಣೋ, ಗಮನಿಸ್ಕೊಂಡ್ಯಾ ಅಂತ. ಹೌದಮ್ಮ ಕರೆಕ್ಟ್ ನೀನ್ ಹೇಳಿದ್ದು, ನನ್ಗಿಲ್ಲ ಅದು, ಈಗ ನಾನ್ ಚೆನ್ನಾಗಾಗಿದ್ದೀನಿ ಅಂದ. ಅದು ಒಂದು ಚೇಂಜಸ್ ನನ್ನ ಎಷ್ಟು ಬಲವಾದ ನಂಬಿಕೆ ಬಂತು ಧ್ಯಾನದ ಮೇಲೆ ಅಂದ್ರೆ, ಈ ಉಸಿರಿರೋವರೆಗೂ ಈ ಉಸಿರು ಗಮನಿಸೋದನ್ನ ಬಿಡೋದಿಲ್ಲ ಅಂತ ನಾನು ಶಪಥ ಮಾಡಿದೆ. ಈ ಧ್ಯಾನ ಅನ್ನೋದು ನನಗ್ ಸಿಕ್ಕಿದೆ. ನನ್ ಮಗಂದು ಅಲರ್ಜಿ ಹೋಗಿದೆ. ಈ ಅಲರ್ಜಿ ಹೋಗಿದೆ ಅಂದ್ರೆ ಏನೆಲ್ಲ ಹೋಗುತ್ತೆ, ಅವನ್ ಚೆನ್ನಾಗ್ ಆಗ್ತಾನೆ ಅನ್ನೋ ಒಂದು ಖುಷಿ ನನ್ನಲ್ಲಿ ಒಳಗಲ್ಲಿ ಶುರುವಾಯ್ತು. ಸೊ ಹಾಗೆ ಧ್ಯಾನ ಮಾಡ್ಕೊಂಡು 10 ನಿಮಿಷದಿಂದ 15 ನಿಮಿಷ ಶುರುವಾಯ್ತು. ವಾಕ್ ಶುರು ಮಾಡಿದ್ವಿ ಮಾಸ್ಟರ್ಸ್. ಬೆಳಗ್ಗೆನೆ 4:15ಗೆ ಎದ್ದು ಅವನ್ನ ಎಪ್ಸಿ 5 ಗಂಟೆಗೆ ಕರ್ಕೊಂಡ್ ಹೋಗ್ತಿದ್ದೆ. ಅವನ್ ಜೊತೆ ಇದ್ಬಿಡ್ತೀನಿ, ನಿನ್ ಜೊತೆ ಯಾರೇ ಏನೇ ಅನ್ಲಿ. ಅವ್ರ ಪಪ್ಪನ್ ಬಗಳ ಇದ್ದೇ ಇರ್ತಾ ಇತ್ತು. ಏನಾರು ಅನ್ಲಿ ಎಲ್ಲ ಸಹಿಸ್ಕೊಂಡ್ಬಿಡೋಣ, ಯಾಕಂದ್ರೆ ತಪ್ಪಾಗಿದೆ ನಿನ್ ಕಡೆಯಿಂದ, ದಯವಿಟ್ಟು ಸಹಿಸ್ಕೊ ಎಲ್ಲ. ಏನಂದ್ರು ಸೈಲೆಂಟ್ ಆಗಿ ಆಗ್ಬಿಡು, ಈ ತರನೇ ಅವ್ನ್ಗೆ ಹೇಳ್ತಾ. ನಾನು ಬೈತಾ ಇರೋದು ಉಂಟು, ಅವರು ಬೈತಾ ಇರೋದು ಉಂಟು. ಬಟ್ ಈ ಧ್ಯಾನ ಅಂತ ಸಿಕ್ಕದ್ಮೇಲೆ ಸ್ವಲ್ಪ ಮೋಟಿವೇಶನ್ ಕೊಡ್ತಾ ಅವನ್ ಬೆನ್ನೆಲುಬಾಗಿ ನಾನ್ ನಿಂತಿದ್ದೆ. ನಾನ್ ನಿನ್ ಜೊತೆ ವಾಕ್ ಮಾಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ 5ರಿಂದ 6 ವಾಕ್ ಮಾಡ್ತಾ ಒಂದು 5-6 ತಿಂಗಳಲ್ಲಿ ಅವ್ನ್ 10 kg ಇಳಿಸ್ಕೊಂಡ. 10 kg ಇಳ್ಕೊಂಡ, ಆಕ್ಟಿವ್ ಆದ. ಕಾಲೇಜಲ್ಲಿ ಹ್ಯಾಂಡ್ ರೈಸ್ ಮಾಡ್ಕೊಂಡು ಬೋರ್ಡ್ ಮೇಲೆಲ್ಲ ಬರೆಯೋದಾಗ್ಲಿ, ಆನ್ಸರ್ಸ್ ಹೇಳೋದಾಗ್ಲಿ, ಎಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ಬಿಡ್ತು ಅವನಲ್ಲಿ. ಎಷ್ಟು ಚೆನ್ನಾಗಾದ ಅಂದ್ರೆ, ನೆಕ್ಸ್ಟ್ ಚೆಕ್ ಮಾಡಿದ್ರೆ BP ಇಲ್ಲ, ಥೈರಾಯ್ಡ್ ಇಲ್ಲ, ಮತ್ತೆ ಅವನದು ಒಬೆಸಿಟಿ ಹೋಗಿದೆ. ಪೂರ್ತಿ ಆಕ್ಟಿವ್ ಆಗಿ ನನ್ ಮಗ ವಾಪಸ್ ನನಗ್ ಸಿಕ್ತ ಮಾಸ್ಟರ್ಸ್. ಈ ಒಂದು 10 ನಿಮಿಷದ ಧ್ಯಾನ ಅವನಿಗೆ ಸೆಕೆಂಡ್ ಮಂತಲ್ಲೇ ಒಂದು ಕನಸು ಬರುತ್ತೆ. ಆ ಕನಸು ಆದ್ಮೇಲೆ ನಮ್ಮ ಜೀವನ ಮತ್ತಷ್ಟು ಬದಲಾಗತ್ತೆ ಮಾಸ್ಟರ್ಸ್. ಆ ಧ್ಯಾನದಲ್ಲಿ ಅವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಲ್ಕೊಂಡಿದಾನಂತೆ, ಫುಲ್ಲು ಹಿಮಾಲಯ ಬೆಟ್ಟದಲ್ಲಿ ಹೋಗ್ತಾ ಇದ್ದಾನೆ. ಆಸ್ಟ್ರಲ್ ಟ್ರಾವೆಲ್ ತರ ಆಗಿದೆ. ಹಿಮಾಲಯ ಬೆಟ್ಟ ಪೂರ್ತಿ ಒಂದು ಫ್ರೆಂಡ್ಸ್ ಗ್ರೂಪ್ ಒಂದ್ ಎಷ್ಟೊಂದ್ ಸರ್ಕಲ್ಸ್ ಎಲ್ಲ ಹೋಗಿದ್ದಾರೆ. ಎಲ್ಲ ಹಿಮಾಲಯ ಬೆಟ್ಟ ಪೀಕ್ ತನಕ ಹತ್ತಿದಾನೆ. ಆದ್ಮೇಲೆ ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ. ಆ ಪಕ್ಕದಲ್ಲಿರೋ ಬೆಟ್ಟ ನನಗೆ ಆಗ 3 ವರ್ಷದಲ್ಲಿ ಹೇಳ್ದಾಗ ನನಗ್ ಗೊತ್ತಿರ್ಲಿಲ್ಲ, ಅದು ಶಂಫಲ ಬೆಟ್ಟ. ಸೊ ಆ ಪಕ್ಕದ ಬೆಟ್ಟದ ಯಾರು ಹೋಗಕ್ ಆಗೋದಿಲ್ಲ, ಅಲ್ಲಿ ಕೇವಲ ಸಾಧಕರು ಮಾತ್ರ ಹೋಗಕ್ ಸಾಧ್ಯ, ಅಲ್ಲಿ ಅಲೋ ಇಲ್ಲ, ಯಾರನ್ನೂ ಬಿಡಲ್ಲ ಅಂತ ಹೇಳಿದ್ರುನು ಇವನು ಇಲ್ಲ, ನಾನು ಹೋಗ್ಲೇಬೇಕು, ನಾನು ಹತ್ತಬೇಕು ಅಲ್ಲಿ ಅಂತ ಎಲ್ಲಾರ ಮಾತನ್ನು ತ್ಯಜಿಸಿ ಆ ಹಿಮಾಲಯ ಬೆಟ್ಟದಿಂದ ಮತ್ತೆ ಈ ಒಂದು ಪಕ್ಕದ ಬೆಟ್ಟಕ್ಕೆ ಹತ್ತನಂತೆ ಮಾಸ್ಟರ್ಸ್. ಆ ಪಕ್ಕದ ಬೆಟ್ಟ ಯಾರನ್ನು ಹಲೋ ಮಾಡದೇ ಇರೋಂತ ಜಾಗ. ಇವನ್ ಯಾರ ಮಾತು ಕೇಳ್ದೆ ಇವನ್ ಹತ್ತಿ ಅಲ್ಲಿ ನೋಡಿದಾಗ ಅಲ್ಲಿ ಪತ್ರಿಜಿ ಗುರುಗಳು, ಮತ್ತೆ ಯೇಸು ಕ್ರಿಸ್ತ, ಬುದ್ಧ ಭಗವಾನ್ರು ಧ್ಯಾನ ಸ್ಥಿತಿಲಿ ಕೂತಿದ್ರಂತೆ ಮಾಸ್ಟರ್ಸ್. ಆ ಒಂದು ಕನಸು ನನಗೆ ನನ್ನ ಜೀವನನ ಪರಿವರ್ತನೆ ಮಾಡ್ಬಿಡ್ತು. ನಾನು ಆ ಕ್ಷಣದಲ್ಲಿ ಕಣ್ಣೀರ್ ಸುರಿತಾ ಇದೆ ನನ್ಗೆ. ನನ್ನ ಮಗ ನನ್ನನ್ನ ಧ್ಯಾನಕ್ಕೆ ಕರ್ಕೊಂಡ್ ಬರಕ್ ಬಂದಿರೋ ಒಬ್ಬ ಯೋಗಿ ಅಂತ ಅನ್ನಿಸ್ತು.
ಒಬ್ಬ ಗುರು ಅಂತ ಅನಿಸ್ತು ಮಾಸ್ಟರ್ಸ್. ಅವನಿಗೆ ನಾನು ಶರಣಾದೆ. ನೀನು ಸಾಮಾನ್ಯ ಅಲ್ಲ ಮಗನೇ, ನೀನು ಇಂತ ಒಳ್ಳೆ ಸಾಧಕರನ್ನ ನೋಡ್ಕೊಂಡ್ ಬಂದಿದ್ಯಾ. ನಾನು ನಿನ್ ಜೊತೆ ಧ್ಯಾನ ಮಾಡ್ತಾ ಇದ್ದೀನಿ, ಇದುವರೆಗೂ ನನ್ಗೆ ಒಂದ್ ಅನುಭವ ಆಗಿಲ್ಲ. ನನಗೆ ಬರೀ ನನ್ನ ಮಗನಲ್ಲಿ ಬದಲಾವಣೆ ಬೇಕಿತ್ತು ಮಾಸ್ಟರ್ಸ್. ನನ್ ಮಗ ನನಗ್ ವಾಪಸ್ ಸಿಕ್ಬೇಕಾಗಿತ್ತು. ಅವನ್ನೇ ನೋಡ್ತಿದ್ದೆ ಹೊರತು ನನ್ನಲ್ಲಿ ಏನಾಗ್ತಾ ಇದೆ ಅಂತ ನಾನ್ ನೋಡ್ತಾ ಇರ್ಲಿಲ್ಲ. ನನ್ನಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ ನಾನ್ ನೋಡ್ತಾ ಇರ್ಲಿಲ್ಲ. ಹಲವಾರು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೆ, ತಿಳ್ಕೊಳ್ತಾ ಇದ್ದೆ. ಈ ಧ್ಯಾನ ಅಂದ್ರೇನು, ಏನ್ ಮಾಡ್ಬೇಕು, ಹೆಂಗಿರ್ಬೇಕು, ಯಾವ ರೀತಿ ನೋಡ್ಕೊಳ್ಬೇಕು, ಏನ್ ವಿಡಿಯೋಸ್ ನೋಡಿದ್ರು ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೆ. ಅವನಿಗೆ ಮೋಟಿವೇಶನ್ಸ್ ಕೊಡ್ತಾ ಇದ್ದೆ. ಯಾವಾಗ ಆ ಒಂದು ಕನಸು ಹೇಳ್ತಾನೋ ಮಾಸ್ಟರ್ಸ್, ನಾನ್ ನಿಜವಾಗ್ಲೂ ಅವ್ನ್ ಮಾಡಿರೋ ತಪ್ಪೆಲ್ಲ ಮರ್ತು ಬಿಟ್ಟೆ. ಪೂರ್ತಿಯಾಗಿ ಅವನಿಗೆ ಸರೆಂಡರ್ ಆಗ್ದೆ. ನೀನು ಒಬ್ಬ ಮಾಸ್ಟರ್ ಮಗ್ನೆ, ನನ್ನಲ್ಲಿ ಏನೋ ನೀನು ಬದಲಾವಣೆ ಮಾಡ್ಲಿಕ್ಕೆ ಈ ಒಂದು ಕಾರಣನ ನೀನು ಸೃಷ್ಟಿ ಮಾಡ್ಕೊಂಡ್ ಬಂದಿದ್ಯಾ. ನೀನು ಸಾಮಾನ್ಯ ಅಲ್ಲ. ನಿನ್ನ ಧ್ಯಾನದಲ್ಲಿ ಈ ಮಹಾನ್ ವ್ಯಕ್ತಿಗಳು ಕಾಣಿಸ್ತಿದ್ದಾರೆ ಅಂದ್ರೆ ನೀನು ಈ ಲೋಕಕ್ಕೆ ಬಂದಿರೋದು ಏನೋ ಚೇಂಜಸ್ ಮಾಡ್ಲಿಕ್ಕೆ. ನನ್ನಪ್ಪ, ಧನ್ಯವಾದ ನಿನಗೆ. ನಿನ್ ಏನು ಕೇಳಲ್ಲ ಇನ್ಮೇಲೆ. ನಿನ್ ಜೀವನನ ನೀನ್ ಖುಷಿಯಿಂದ ಲೀಡ್ ಮಾಡು, ಆರಾಮಾಗಿರು. ಈ ರೀತಿ ಅವನ್ಗೆ ತಬ್ಕೊಂಡು ಹತ್ತಿ ಎಷ್ಟು ಖುಷಿ ಪಟ್ಬಿಟ್ಟೆ ಗೊತ್ತಾ ಮಾಸ್ಟರ್ಸ್. ಆ ಒಂದು ಕನಸು ನನ್ ಲೈಫ್ನೇ ಚೇಂಜ್ ಮಾಡ್ಬಿಡ್ತು. ಸೊ ಇದು ನನ್ನ ಮಗಂದು. ಅವನ್ಗೆ ಯಾವಾಗ್ಲೂ ಪತ್ರಿಜಿನೇ ಕಾಣಿಸ್ಕೊಳ್ತಾ ಇದ್ರು. ಅವ್ನ್ ಯಾವ ರೀತಿ ಅನುಭವಗಳು ಅಂದ್ರೆ ಮಾಸ್ಟರ್ಸ್, ಅಕಸ್ಮಾತ್ ಪಾಪು ನೀನ್ ಎದಳು ಧ್ಯಾನಕ್ಕೆ ಇದು ವಾಕಿಂಗ್ ಟೈಮ್ ಆಯ್ತು ಅಂತ ನಾನು ಏನಾದ್ರು ಎಬ್ಸ್ಲಿಕ್ ಹೋದ್ರೆ, ಅಮ್ಮ ಕತ್ಲೆ ಇದೆ, ಅವ್ನ್ ಕನ್ಸೆ ಅದೆಲ್ಲ ಕನ್ಸಲ್ಲೇ ಕಾಣಿಸ್ತಿದ್ದಾನೆ. ನನ್ ಕನ್ಸಲ್ಲಿ ಹೋಗಿ ನಾನು ಅವನ್ನ ಎಬ್ಬಿಸ್ತಾ ಇದ್ದೀನಂತೆ. ಎಬ್ಬಿಸಿದ್ರೆ ಅಮ್ಮ ಕತ್ಲೆ, ಈಚೆ ಕತ್ಲೆ ಅಂತ ಹೇಳ್ತಾ ಇದ್ದಾನೆ. ಸೊ ಏನು ಇಲ್ಲ ಕತ್ಲೆ, ಎಲ್ಲ ಓಡಾಡ್ತಿದ್ದಾರೆ, ಹೋಗು ವಾಕ್ಗೆ ಅಂತ ನಾನು ಹೇಳ್ತಿದ್ದೀನಂತೆ. ಅವನು ಕತ್ಲೆ ಅನ್ಕೊಂಡು ಒಂದ್ ಮನೆಯಿಂದ ಒಂದ್ ಹೆಜ್ಜೆ ಇಟ್ಟ ತಕ್ಷಣ ಒಂದ್ ಬಲ್ಪ್ ಹತ್ಕೊಳ್ತಿತ್ತಂತೆ ಮಾಸ್ಟರ್ಸ್. ಹಾಗೆ ಪಾರ್ಕ್ ಹೋಗೋವರ್ಗುನು ಒಂದೊಂದ್ ಹೆಜ್ಜೆಗೂ ಒಂದೊಂದ್ ಲೈಟ್ ಹತ್ಕೊಳ್ತಾ ಇರುತ್ತಂತೆ. ಈ ರೀತಿ ಒಂದು ಅನುಭವಗಳು. ಆಮೇಲೆ ಯಾವುದೇ ಒಂದು ಟೈಲ್ಸ್, ಮನೆ ಮೇಲ್ಗಡೆ ಒಂದು ಟೈಲ್ಸ್ ಟೆರೆಸ್ ಮೇಲೆ ಇಟ್ಟಿದ್ದಾರೆ ಅಂದ್ರೆ, ಯಾರಾದ್ರೂ ಆ ಟೈಲ್ಸ್ ಎತ್ಕೊಡು ಅಂದ್ರೆ ಆ ಒಂದೊಂದ್ ಟೈಲ್ಸ್ ಅಲ್ಲೂ ಪತ್ರಿಜಿ ಫೋಟೋಸ್, ಒಂದೊಂದ್ ಟೈಲ್ಸ್ ಅಲ್ಲೂ ಪತ್ರಿಜಿ ಫೋಟೋಸೇ ಕಾಣಿಸ್ತಾ ಇರುವಂತದ್ದು. ಆಮೇಲೆ ಪಿರಮಿಡ್ ವ್ಯಾಲಿಗೆ ಎಂಟ್ರಿ ಆಗ್ತಾನಂತೆ. ಎಂಟ್ರಿ ಆದ ತಕ್ಷಣ ಅಲ್ಲಿ ಅಯ್ಯಪ್ಪ ಸಾರು, ಎಷ್ಟು ಜನ ಮಾಸ್ಟರ್ಸ್ ಇದಾರೆ, ಅವನ್ನ ಆ ಒಂದು ಚೇಂಬರ್ ನಲ್ಲಿ ಕೂರಿಸಿ ಆ ಮೇಲೆ ತುತ್ತ ತುದಿಲಿ ಅವನ್ನ ಎಳೆದು ಅವನಿಗೆ ಕ್ಲಾಪ್ಸ್ ಆಗ್ತಾ ಇರುವಂತ ಕನ್ಸುಗಳು. ಈ ರೀತಿದೇ ಹೇಳ್ತಾ ಇದ್ದ. ನನಗೆ ಅವಾಗ ಎಷ್ಟು ರೋಮಾಂಚನ ಆಗ್ತಾ ಇತ್ತು ಒಂದೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಅಂದ್ರೆ. ಆ ಒಂದು PUC ಫಸ್ಟ್ ಕ್ಲಾಸ್ ಅಲ್ಲಿ ಆಯ್ತು ಅಂದ್ರೆ 39% ತಗೊಂಡಿದ್ದ ನನ್ನ ಮಗ ಫೇಲ್ ಆಗ್ತಾನೆ ಅಂತ ಹೇಳಿದ ಎಲ್ಲಾ ಮಾಸ್ಟರ್ಸ್ ಗಳು ಅವನು PUC ನಲ್ಲಿ 70 ತೆಗ್ದ. ಅದು ನನಗೆ ಫಸ್ಟ್ ರ್ಯಾಂಕ್ ತರ ಅನಿಸ್ತು ಮಾಸ್ಟರ್ಸ್. ನೀಟ್ ಬಿಟ್ಬಿಡಿ, JEE ಮರ್ತ್ ಬಿಡಿ ಅಂತ ಏನ್ ಹೇಳಿದ್ರು, ಅವನ್ ಯಾವಾಗ 70 ತಗ್ದ, 39 ಇಂದ ಬರೀ 6 ತಿಂಗಳಲ್ಲಿ ನನ್ನ ಧ್ಯಾನ ಅವನ್ನ ಒಳ್ಳೆ ಮಟ್ಟದಲ್ಲಿ ಸ್ಕೋರ್ ತೆಗಿಯೋಂಗ್ ಮಾಡ್ತು. ನೀಟ್ ಸಿಕ್ಲಿಲ್ಲ, ಆದ್ರೆ JEE ಅಡ್ವಾನ್ಸ್ ಲೆವೆಲ್ ಅಲ್ಲಿ ಪಾಸ್ ಮಾಡಿ IIT ಅವನಿಗೆ ಸಿಕ್ತು ಚಾನ್ಸ್ ಮಾಸ್ಟರ್ಸ್. IIT ಸಿಕ್ತು. ಬಟ್ ಆಗ್ತಾನೆ ಧ್ಯಾನ ಎಂಟ್ರಿ ಆಗಿದೆ. ಅವನ್ನ ಈಗ್ಲೇ ದೂರ ಕಳ್ಸೋದ್ ಬೇಡ ಅಂತ ಹೇಳಿ ನನ್ನ ಹತ್ರನೇ ಇಟ್ಕೊಂಡು ಈಗ ಗ್ಲೋಬಲ್ ಕಾಲೇಜ್ ನಲ್ಲಿ 3rd ಇಯರ್ 5th ಸೆಮ್ ಓದ್ತಿದ್ದಾನೆ. ಆರೋಗ್ಯವಾಗಿದ್ದಾನೆ, ಆನಂದವಾಗಿದ್ದಾನೆ. ವಿದ್ಯಾಭ್ಯಾಸದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಮನೇಲಿ ಧ್ಯಾನ ಮಾಡ್ತಾರೆ, ಈಚೆ ಎಷ್ಟೋ ಜನ ವ್ಯಕ್ತಿಗಳನ್ನ ಭೇಟಿ ಆಗ್ತಿರ್ತಾರೆ. ಅಪ್ಸ್ ಡೌನ್ಸ್ ಇದೆ, ಬಟ್ ಅದನ್ನ ಯಾವ ರೀತಿ ಕ್ಲೆನ್ಸ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿದೆ. ಸೊ ಈ ರೀತಿ ನನ್ ಮಗನ ಕಾರಣದಿಂದ ನಾನು ಧ್ಯಾನಕ್ಕೆ ಬಂದಿರೋದು ಮಾಸ್ಟರ್ಸ್. ಎಷ್ಟೆಲ್ಲಾ ಪ್ರಾಬ್ಲಮ್ಸ್ ಗಳು ಇತ್ತು, ಅವನಿಂದ ಎಲ್ಲವೂ ಒಂದು ಧ್ಯಾನ ಕಂಪ್ಲೀಟ್ ಆಗಿ ಮರ್ಸ್ಬಿಡ್ತು ಮಾಸ್ಟರ್ಸ್. ಅಷ್ಟು ಚೆನ್ನಾಗಿ ಅವನ್ನ ನೋಡ್ತಾ ನನ್ನ ಚಿಕ್ಕ ಮಗ, ಅಮ್ಮ ನಾನು ಮಾಡ್ತೀನಿ ಧ್ಯಾನ, 2 ತಿಂಗಳಿಗೆ ಅಮ್ಮ ನಾನು ಮಾಡ್ತೀನಿ ಧ್ಯಾನ ಅಂತ ಅನ್ಕೊಂಡು ಅವನ್ ಶುರು ಮಾಡ್ದ. ಅವನ್ ಕೂತ್ಕೊಂಡ್ರೆ ಅವನ್ಗೆ ಬಾಯಲ್ಲಿ ಬ್ರಹ್ಮಾಂಡ ಅಂದ್ರೆ ಕೃಷ್ಣನ್ ಬಾಯಲ್ಲಿ ಬ್ರಹ್ಮಾಂಡ ಎಲ್ಲ ಕಾಣಿಸುವಂತದ್ದು, ಯಶೋಧರೆ ಕಾಣಿಸುವಂತದ್ದು, ಅವನು ಮಣ್ಣನ ಬಾಯೆಲ್ಲ ಮೆತ್ಕೊಂಡು ಓಡಾಡುವಂತದ್ದು, ಇದೆಲ್ಲ ಕಾಣಿಸ್ಲಿಕ್ಕೆ ಶುರು ಆಯ್ತು ಅವನಿಗೆ. ಮತ್ತೆ ರೈನ್ಬೋಸ್ ಕಾಣಿಸೋದು, ಚಂದ್ರ ಕಾಣಿಸೋದು, ಸೂರ್ಯ ಕಾಣಿಸೋದು, ನದಿ ಬೆಟ್ಟಗಳು ಕಾಣಿಸೋದು, ಏಂಜಲ್ಸ್ ಗಳು ಕನೆಕ್ಟ್ ಆಗೋದು. ಆ ಚಿಕ್ಕ ಹುಡುಗನ್ಗೆ ಇದೆಲ್ಲ ಆಗ್ಲಿಕ್ಕೆ ಶುರುವಾಯ್ತು. ಸೊ ಈ ತರ ಎಲ್ಲ ಇದ್ದಾಗ ಮಾಸ್ಟರ್ಸ್, ಇನ್ನು ತಮಾಷೆಗಳು ಎಷ್ಟೊಂದಿದೆ. 10 ನಿಮಿಷ ಧ್ಯಾನ ಮಾಡ್ತಾ ಇದ್ದದ್ದು, ಆದ್ರೆ ನನ್ನ ಯಜಮಾನ್ರಿಗೆ ಈ ಧ್ಯಾನ ಗೀನ ಎಲ್ಲ ಅಷ್ಟು ಲೈಕ್ ಆಗೋದಿಲ್ಲ. ಆ ಅಂದ್ರೆ ಅವ್ರಿಗೆ ಏನೋ ಒಂದು, ಏನಿದು ಧ್ಯಾನ ಅಂತ ಕೂತ್ಕೊಂಡ್ಬಿಡ್ತಿದ್ದಾಳೆ, 10 ನಿಮಿಷ ಕೂತ್ಕೊಂಡ್ರೆ
ಹಿಂಗೆಲ್ಲ ಕುತ್ಕೊಂಬೇಡ, ನೀವ್ ನನ್ನೆಲ್ಲಾ ಬಿಟ್ಟು ಹೊಟ್ಟೋಗ್ತೀಯಾ, ಮಕ್ಳನ್ ಬಿಟ್ಟು ಹೊಟ್ಟೋಗ್ತೀಯಾ, ಹಿಮಾಲಯ ಕೊಟ್ಟೋಗ್ತೀಯಾ. 10 ನಿಮಿಷ ಕುತ್ಕೊಂಡ್ರು ಈ ಮಾತುಗಳು ಬರ್ತಾ ಇತ್ತು. ಯಾಕಂದ್ರೆ ಧ್ಯಾನದ ಮಹತ್ವ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ನಾನ್ ನನ್ ಮಗನ್ಗೋಸ್ಕರ ರಾಜು, ನನ್ ಮಗನ್ಗೋಸ್ಕರ ಅವನಲ್ಲಿ ಏನೋ ಚೇಂಜಸ್ ಆಗತ್ತೆ ನೋಡಿ, 1 ತಿಂಗಳಿಗೆನೆ ಅವ್ನಿಗೆ ಅಕ್ಷಿ ಹೋಗಿದೆ, ಮತ್ತೆ ಈಗ ಒಂದ್ 5-6 ತಿಂಗಳಿಂದ ಮಾಡ್ತಿದ್ದಾನೆ, ಇದೆಲ್ಲ ಹೋಗಿದೆ, ಒಂದು ವೆಯ್ಟ್ ಎಲ್ಲ ಲಾಸ್ ಆಗ್ತಾ ಇದ್ದಾನೆ, ಎಜುಕೇಶನಲ್ ಇಂಪ್ರೂವ್ಮೆಂಟ್ ಇದೆ, ಈ ರೀತಿ ಏನೇನೋ ಹೇಳಿ 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 ಅವ್ರನ್ನ ಸ್ವಲ್ಪ ಸೈಲೆಂಟ್ ಮಾಡಿಸ್ತಾ ಇದೆ. ಹಾಗೆ ನಮ್ದು ಕುಟುಂಬ ಮಾಸ್ಟರ್ಸ್ ನಾನ್ ವೆಜ್ ಕುಟುಂಬನೂ ಕೂಡ ಹೌದು. ಪ್ರತಿ ಒಂದು ಹಬ್ಬಗಳಲ್ಲಿ, ಪ್ರತಿ ಒಂದು ಫಂಕ್ಷನ್ಸ್ ಗಳಲ್ಲಿ ತುಂಬಾನೇ ತಿನ್ನುವಂಥದ್ದು. ಸೊ ಈ ರೀತಿಯಾದ ಒಂದು ಕುಟುಂಬನ ನಾನು ಒಂದೇ ವರ್ಷದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ, ಹಲವಾರು ಮಾಸ್ಟರ್ಸ್ ಗಳ ವಿಡಿಯೋ ಕೇಳ್ತಾ, ಅದನ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ, ನನ್ನ ಕುಟುಂಬ ಧ್ಯಾನ ಕುಟುಂಬ, ಶಾಕಾಹಾರಿ ಕುಟುಂಬ, ಪಿರಮಿಡ್ ಕುಟುಂಬ 1 ವರ್ಷದೊಳಗೆ ಬದಲಾಗೋ ತರ ಮಾಡಿದೀನಿ ಮಾಸ್ಟರ್ಸ್. ನನಗೆ ಹೆಮ್ಮೆ ಅನ್ಸುತ್ತೆ ಅದನ್ನ ಹೇಳ್ಕೊಳಕ್ಕೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ತಿನ್ನುವಂತ ನಾನ್ ವೆಜ್ ಕುಟುಂಬನ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ. ಅದ್ರಲ್ಲೂ ಡಾಕ್ಟರ್ಸ್ ನ ಧ್ಯಾನಕ್ಕೆ ಕರ್ಕೊಂಡ್ ಬರೋದು, ಡಾಕ್ಟರ್ಸ್ಗೆ ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳೋದು ಬಹಳ ಕಷ್ಟ. ಯಾಕಂದ್ರೆ ಅವ್ರದೇ ಒಂದು ಸೈನ್ಸ್ ಇದೆ. ನಾನ್ ವೆಜ್ ತಿನ್ಬೇಕು, ಮೂಳೆಗೆ ಒಳ್ಳೇದು, ಪ್ರೋಟೀನು, ಈ ರೀತಿ ಇದೆ ಮೈಂಡ್ ಸೆಟ್. ಸೊ ನಮ್ಗೆ ಇದ್ರೆಲ್ಲ ಈ ಧ್ಯಾನದಿಂದ, ಮಾಂಸ ತಿಂದ್ರೆ ಏನಾಗುತ್ತೆ, ಈ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾ, ಅಯ್ಯೋ ನಮ್ಮ ತಂದೆ ತಾಯಿಗೆ ಗೊತ್ತಿಲ್ಲದೆ ನಮ್ಗೆ ತಿನ್ಸ್ಕೊಂಡ್ ಬಂದಿದ್ದಾರೆ, ಈಗ ನನಗ್ ಗೊತ್ತಾಗಿದ್ದು ನನ್ನ ಮಕ್ಕಳನ್ನ ಕರ್ಮಕ್ಕೆ ನಾನು ಯಾವ ರೀತಿ ಕರ್ಕೊಂಡ್ ಬರ್ಲಿ, ಅವ್ರ ಕರ್ಮಕ್ ಸಿಗಾಕೊಳ್ಳೋದ್ ಬೇಡ, ಅವ್ರಿಗೆ ನಾನ್ ವೆಜ್ ತಿನ್ಸೋದ್ ಬೇಡ, ಯಾವ ತರನಾರು ಇದನ್ನ ಬಿಡಿಸ್ಬೇಕು. ನಾನ್ ಬಿಟ್ರೆ ತಾನೇ ಇವರೆಲ್ಲ ಬಿಡ್ತಾರೆ. ನನ್ನ ಮನೇಲಿ ಹೆಚ್ಚಾಗಿ ತಿಂತಾ ಇರೋದು ನಾನು, ನನ್ನ ದೊಡ್ಡ ಮಗ, ನನ್ನ ಹಸ್ಬೆಂಡ್. ನನ್ ಚಿಕ್ಕ ಮಗ ಸ್ವಲ್ಪನೇ ತಿಂತಾ ಇರೋದು, ಬಟ್ ನಾನಂತೂ ತುಂಬಾ ತಿಂತಾ ಇದ್ದೆ. ವಾರದಲ್ಲಿ ಎಷ್ಟ್ ದಿನ ಕೊಟ್ರು ತಿಂತಾ ಇದ್ದೆ ಮಾಸ್ಟರ್ಸ್, ಆ ತರ ನಾನ್ ವೆಜ್ ಪ್ರಿಯೆ. ಸೊ ನಾನು ಫಸ್ಟ್ ನನ್ನ ಹಸ್ಬೆಂಡ್ಗೆ ಹೇಳ್ದೆ, ನಾನು ನಾನ್ ವೆಜ್ ಬಿಟ್ಬಿಡ್ತೀನಿ ಧ್ಯಾನಕ್ಕೋಸ್ಕರ ಅಂದ್ರೆ ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ. ಇದೆಲ್ಲ ಶುರು ಆಗ್ತಾ ಇದೆ ನಿನ್ನಲ್ಲಿ ಆತರ. ಅದಕ್ಕೆ ನಾನೇನ್ ಮಾಡ್ದೆ, ಯಾಕಂದ್ರೆ ಪೂಜೆ ಎಲ್ಲ ಮಾಡ್ತಿರ್ತೀವಿ, ಹರಕೆ ಅನ್ನೋದನ್ನ ಮಾಡ್ಕೊಳ್ತಿರ್ತೀವಿ ಯಾವಾಗ್ಲೂ ಧ್ಯಾನಕ್ ಬರಕ್ ಮುಂಚೆ. ಸೊ ಅವ್ರಿಗೆ ಏನಂತ ಕನ್ವಿನ್ಸ್ ಮಾಡ್ದೆ ಅಂದ್ರೆ, ನಾನು ಒಂದು ಹರಕೆ ಮಾಡ್ಕೊಂಡಿದೀನಿ ನನ್ ಮಗನ್ಗೋಸ್ಕರ, ನನ್ ಮಗನ್ ಭವಿಷ್ಯಕ್ಕೋಸ್ಕರ, ಅವನು ಚೆನ್ನಾಗ್ ಆಗೋವರ್ಗು, ಮೊದ್ಲಿನ ತರ ಆಗೋವರ್ಗು ನಾನ್ ನಾನ್ ವೆಜ್ ಮುಟ್ಟಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀನಿ ರಾಜು. ಏನು ಹುಚ್ಚಿ ತರ ಆಡ್ತಾ ಇದೆಯಾ, ಏನಾಗಿದೆ ನಿನಗೆ, ಅವ್ನ್ ಸರಿ ಆಗದ್ ಯಾವಾಗ, ನೀನ್ ಯಾಕೆ ನಾನ್ ವೆಜ್ ಬಿಡ್ಬೇಕು, ಮನೆ ವಾತಾವರಣ ಎಲ್ಲ ಹಾಳ್ ಮಾಡ್ತಾ ಇದ್ಯಾ, ಯಾಕೆ ಹಿಂಗ್ ಆಡ್ತಾ ಇದೆಯಾ, ಬಂತು ಬೊಗಳ ಎಲ್ಲ ಬಂತು, ಬೈಸ್ಕೊಂಡೆ. ಇಲ್ಲ ಇಲ್ಲ, ನಾನು ಅರ್ಕೆ ಮಾಡ್ಕೊಂಡೇ ಬಿಟ್ಟಿದೀನಿ. ಅವ್ರು ಅದೆಲ್ಲ ನಂಬ್ತಾರೆ. ದೇವ್ರ ಬಗ್ಗೆ ಏನಾದ್ರು ಅನ್ಕೊಂಡ್ಬಿಟ್ಟಿದೀನಿ ಅಂದ್ರೆ ತುಂಬಾ ಪ್ರಬಲವಾಗಿ ನಂಬ್ತಾರೆ. ಸೊ ನಂಗೆ ಅದೊಂದು ಸ್ಟ್ರಾಂಗ್ ಇತ್ತು ಅವ್ರದ್ದು ವೀಕ್ ಮೈಂಡ್ ಏನಂತ. ನಾನು ಅನ್ಕೊಂಡ್ಬಿಟ್ಟಿದೀನಿ, ಇದನ್ನ ಬದಲಾಯಿಸಕ್ ಸಾಧ್ಯನೇ ಇಲ್ಲ ರಾಜು. ನನ್ನ ಮಗ ವಾಪಸ್ ನನಗೆ ಮೊದ್ಲು ಹೆಂಗಿದ 9th ಸ್ಟ್ಯಾಂಡರ್ಡ್ ವರ್ಗೆ ಯಾವ ರೀತಿ ಇದ್ದ, ಆ ರೀತಿನೇ ನನಗೆ ವಾಪಸ್ ಸಿಗ್ಬೇಕು. ಅಲ್ಲಿವರೆಗೂ ನಾನು ನಾನ್ ವೆಜ್ ಬಳಸಲ್ಲ ಅನ್ಕೊಂಡ್ಬಿಟ್ಟಿದೀನಿ, ನಾನ್ ತಿನ್ನೋದಿಲ್ಲ ಅಂತ. ಅವ್ರ ಕಣ್ಣಲ್ಲಿ ನೀರ್ ಹಂಗೆ ಸುರಿತಿತ್ತು ಮಾಸ್ಟರ್ಸ್. ಯಾಕಂದ್ರೆ ನಾನು ಅಷ್ಟು ಇಷ್ಟಪಟ್ಟು ತಿಂತಾ ಇದ್ದೆ ನಾನ್ ವೆಜ್ ನ. ದೀಪು, ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ, ನೀನ್ ತಪ್ಪು ಮಾಡ್ದೆ, ನೀನೇ ತಿನ್ನಲ್ಲ ಅಂದ್ರೆ ನಿನ್ ಮಕ್ಳಿಗೆ ಹೆಂಗೆ, ನನ್ಗೆ ಹೆಂಗೆ ಮಾಡ್ಕೊಡೋದು, ಹಾಗೆ ಹೀಗೆ ಅಂತ. ಅವಾಗ ಸ್ವಲ್ಪ ದಿನ ಮಾಡ್ಕೊಡೋದು ಇತ್ತು ಮಾಸ್ಟರ್ಸ್. ನಾನ್ ಮಾತ್ರ ಬಿಟ್ಟೆ, ಇಲ್ಲ ನನ್ ಸಂಕಲ್ಪ ಮಾಡ್ಕೊಂಡಿದೀನಿ, ನಾನ್ ತಿನ್ನಲ್ಲ, ನಿಮಗ್ ಬೇಕಾದ್ರೆ ಮಾಡ್ಕೊಡ್ತೀನಿ. ನನ್ಗೆ ಅವೆಲ್ಲ ಇನ್ನ ಗೊತ್ತಿರ್ಲಿಲ್ಲ. ನಾವ್ ಬಿಟ್ರೆ ಸಾಕು, ಮನೇಲಿ ತಿಂದ್ರೆ ಏನಾಗಲ್ಲ, ಮಾಡ್ಕೊಟ್ರೆ ಏನಾಗಲ್ಲ ಅಂತ. ಯಾವಾಗ ಈ ವಿಚಾರಗಳನ್ನ ಕೇಳಿಸ್ಕೊಂಡೆ, ಮಾಡೋದು, ತಿನ್ನೋದು, ಬಡ್ಸೋದು, ತರೋದು ಎಲ್ಲವೂ ಕರ್ಮಕ್ಕೆನೆ ಈಕ್ವಲ್ ಆಗತ್ತೆ ಅಂತ. ಸೊ ಆಗ ನಾನು ಮತ್ತೆ ಹೆಂಗೆ ಇವ್ರನ್ನ ಇದ್ರಿಂದ ಹೊರಗ್ ತರ್ಬೇಕು. ನನ್ನ ಚಿಕ್ಕ ಮಗ ನಂಗೆ ಸಿಕ್ತ. ನನ್ ಚಿಕ್ಕ ಮಗನಿಗೆ ಒಂದು ವಿಡಿಯೋಗಳನ್ನ ತೋರಿಸ್ತಾ ಇದೆ, ಡೆಮೋ. ಅವ್ನಿಗೆ ಏನೇ ತೋರ್ಸಿದ್ರು ಒಂದ್ ಡೆಮೋ ತೋರ್ಸ್ಬೇಕು. ಆ ವಿಡಿಯೋದಲ್ಲಿ ಪ್ರಾಣಿ ಹಿಂಸೆ ಮಾಡಿದ್ರೆ ಆ ಪ್ರಾಣಿಗಳೆಲ್ಲ ಯಾವ ರೀತಿ ಒದ್ದಾಡ್ತವೆ, ಎಷ್ಟು ಹಿಂಸೆ ಪಟ್ಟಿರ್ತವೆ, ಆತರ ವಿಡಿಯೋಗಳು ನನಗೆ ಅವಾಗ ಕ್ಷಣ ಕ್ಷಣಕ್ಕೂ ಸಿಗ್ತಾ ಇತ್ತು ಮಾಸ್ಟರ್ಸ್. ಮ್ಯಾಮ್ ಇನ್ನೆಷ್ಟು ಟೈಮ್ ಇದೆ, ನಂದು ತುಂಬಾ ದೊಡ್ಡದಿದೆ. ಮ್ಯೂಟ್ ಆಗಿದ್ದೀರಿ, ಮ್ಯೂಟ್ ಅಲ್ಲಿ ಇದೀರಿ. ಇನ್ 10 minutes ತಗೊಳ್ಳಿ ಮೇಡಮ್. ಓಕೆ ಓಕೆ, ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ ಮಾಸ್ಟರ್ಸ್. ಆ ಹೇಗೆ ಮಾಡೋದು ಅಂತ ಹೇಳಿ. ನನ್ ಮಗನ್ಗೆ ಆತರ ವಿಡಿಯೋಸ್ಗಳನ್ನೆಲ್ಲ, ಪ್ರಾಣಿ ಹಿಂಸೆ ಮಾಡೋದ್ರಿಂದ ಏನಾಗುತ್ತೆ, ತಿನ್ನೋದ್ರಿಂದ ಏನಾಗುತ್ತೆ, ಇದೆಲ್ಲ ನನಗೆ ಸತ್ಸಂಗಗಳನ್ನ ಅವನಿಗೆ ಕೊಡ್ತಾ ಇದೆ, ಸಣ್ಣ ಸಣ್ಣ ಶಾರ್ಟ್ ಶಾರ್ಟ್ ವಿಡಿಯೋಗಳನ್ನ ತೋರಿಸ್ತಾ. ಅದನ್ನ ನೋಡಿದ ತಕ್ಷಣನೇ ಅವನು, ಅಪ್ಪ ನಾನ್ ಇನ್ಮೇಲೆ ನಾನ್ ವೆಜ್ ತಿನ್ನಲ್ಲ ಅಪ್ಪ ಅಂತ ಅಂದ. ಅಬ್ಬಾ ನನಗ್ ಸಿಕ್ತು. ಯಾಕಂದ್ರೆ ಚಿಕ್ಕ ಮಗನೇ ತಿನ್ಲಿಲ್ಲ ಅಂದ್ರೆ ಅವ್ರ ಅಪ್ಪನಿಗೆ ಹೆಂಗ್ ಮನ್ಸ್ ಬರುತ್ತೆ ತಿನ್ನಕ್ಕೆ. ಸೊ ಇದೊಂದು ಪಾಯಿಂಟ್ ಇಟ್ಕೊಂಡೆ. ದೊಡ್ಡವನಿಗೆ ಬಿಡ್ಸೋದ್ ಸ್ವಲ್ಪ ಕಷ್ಟ ಆಯ್ತು, ಯಾಕಂದ್ರೆ ಅಷ್ಟು ರೂಢಿ ಆಗ್ಬಿಟ್ಟಿದ್ದ ಅವನು. ಅವನ್ಗುನು ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಇದನ್ ಬಿಟ್ರೆ ಅವನ್ ಸ್ಕೋರು ಅಪ್ಸ್ ಡೌನ್ಸ್ ಆಗ್ತಾ ಇತ್ತು. ನಾನ್ ವೆಜ್ ತಿಂದಾಗ
ಒಂಥರ ಕನ್ಫ್ಯೂಷನ್ ಆಗ್ತಿದ್ದ, ಓದ್ಲಿಕ್ ಆಗ್ತಿರ್ಲಿಲ್ಲ, ಡಿಸ್ಟರ್ಬ್ ಆಗ್ತಿತ್ತು, ಈ ತರ ಎಲ್ಲ ಇರ್ತಾ ಇತ್ತು. ಆಗ ನನ್ ಫ್ರೆಂಡ್ ಹೇಳ್ಕೊಡ್ತಾ ಇದ್ಲು, ಅದನ್ ಬಿಟ್ಟು ಮಾಡ್ಸು ಧ್ಯಾನನ ಅಂತ. ಅದನ್ ಬಿಟ್ಟು 41 ಡೇಸ್ ಧ್ಯಾನ ಮಾಡಿದಾಗ ಮತ್ತೆ ಅವನಲ್ಲಿ ಚೇಂಜಸ್ ಕಾಣಿಸುವಂತದ್ದು, ಸ್ಕೋರ್ ಐ ಆಗುವಂತದ್ದು, ಆಕ್ಟಿವ್ ಆಗುವಂತದ್ದು, ಈ ತರ ಇತ್ತು. ಓ, ನಾನ್ ವೆಜ್ ತಿನ್ನೋದ್ರಿಂದ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ, ಎಷ್ಟು ಪ್ರಭಾವ ಬೀರುತ್ತೆ ನಮ್ ಶರೀರದ ಮೇಲಾಗ್ಲಿ ಮನ್ಸ್ ಮೇಲಾಗ್ಲಿ. ಸೊ ಇದನ್ನ ಹೆಂಗಾದ್ರೂ ಸ್ಟಾಪ್ ಮಾಡ್ಬೇಕಂತ ಅವನು ಕನ್ವಿನ್ಸ್ ಮಾಡಿದೆ. ಅವನಿಗೇನಾದ್ರೂ ಅವ್ನ್ ಹೊರಗಡೆಯಿಂದ ತರ್ಸ್ಕೊಂಡ್ ತಿಂತಿದ್ದ. ಅವಾಗ ಅವ್ನಿಗೆ ಏನ್ ಹೇಳ್ತಾ ಇದ್ದೆ ಅಂದ್ರೆ, ನೀನ್ ತಿಂತಾ ಇರೋದು ಕುರಿ ಮಾಂಸನೋ ಕೋಳಿ ಮಾಂಸನೋ ಅಲ್ಲ, ನಿಮ್ಮ ಪಪ್ಪ, ನಿಮ್ಮ ಅಮ್ಮ, ನಿನ್ನ ತಮ್ಮ ಅಂತ ಇದ್ದೆ. ಅವನು ಒಂಥರ ಆಗ್ತಿತ್ತು ಅವಾಗ, ಅಮ್ಮ ಏನ್ ಹಿಂಗಂದ್ಬಿಟ್ರಲ್ಲ ಅಂತ. ನೀನ್ ತಿಂತಾ ಇರೋದು ಕೋಳಿ ಕುರಿ ಅಲ್ಲಪ್ಪ, ನಿನ್ ತಂದೆನ ತಾಯಿನ ನಿನ್ ತಮ್ಮನ್ನ, ಇಷ್ಟ ಆದ್ರೆ ತಿನ್ನು, ಇಲ್ಲಾಂದ್ರೆ ಬಿಡು. ಈ ತರ ಕಂಡೀಷನ್ ಆಗಿ ಹೇಳಿ, ಯಾಕಂದ್ರೆ ಕನ್ವಿನ್ಸ್ ಮಾಡಿ ಸಾಕಾಗಿತ್ತು. ಹೊರಗಡೆ ತರ್ಸ್ಕೊಂಡ್ ತಿಂತಾ ಇದ್ದ, ಹೋಟ್ಲಲ್ಲಿ ತಿನ್ಬಿಡ್ತಾ ಇದ್ದ, ಹಿಂಗ್ ಮಾಡ್ತಿದ್ದ. ಅದಕ್ಕೆ ನಾನೇನ್ ಮಾಡ್ದೆ, ಈ ತರ ಹೇಳಿ ಯಾವತ್ ಹೇಳದ್ನೋ ಅವತ್ ಬಿಟ್ಟ ಮಾಸ್ಟರ್ಸ್. ಅವತ್ತು ಬಿಟ್ಟ ನನ್ ದೊಡ್ಡ ಮಗ. ಯಾವಾಗ ದೊಡ್ಡ ಮಗ ಬಿಟ್ಟ, ನನ್ ಸಣ್ಣ ಮಗ ಬಿಟ್ಟ, ನಾನ್ ಬಿಟ್ಟೆ. ನಮ್ ಮನೆಯವ್ರಿಗೆ ಎಲ್ಲಿ ಮನ್ಸ್ ಬರುತ್ತೆ, ಹೊರಗಡೆ ಫ್ರೆಂಡ್ಸ್ ಜೊತೆ ತಿಂತಾ ಇದ್ರು. ನನ್ ಚಿಕ್ಕ ಮಗ ಯಾವಾಗ ಬಿಟ್ನೋ ಆಗ ಅವ್ರಿಗೆ ಒಂಥರ ಅನ್ಸ್ಬಿಡ್ತು, ಇನ್ನ ನಾವೆಲ್ಲ ಇಷ್ಟು ವರ್ಷ ತನಕ ತಿಂತಾ ಬರ್ತಾ ಇದೀವಿ, ಅವ್ನ್ ಇನ್ನ ಒಂದ್ 7-8 ವರ್ಷದಲ್ಲೇ ಇವನು ನಾನ್ ವೆಜ್ ತಿನ್ನೋದ್ ಬಿಟ್ಬಿಟ್ಟ ಅಂದ್ರೆ ಇನ್ ನಾನ್ ತಿಂದ್ ಏನ್ ಪ್ರಯೋಜನ, ನಾನು ಬಿಟ್ಬಿಡ್ತೀನಿ ಅಂತ ಅವ್ರು ಬಿಟ್ರು. ಅಷ್ಟೊತ್ಗಾಗ್ಲೇ ಧ್ಯಾನ ಅನ್ನೋದನ್ನ ಟಚ್ ಮಾಡ್ಸಿದ್ದೆ ಅವ್ರಿಗೆ. ಧ್ಯಾನ ನೀವು ಮಾಡಿ ಅಂತ ಹೇಳಿ ಅವರು ಕೂಡ ಮಾಡ್ತಾ, ಅವರಲ್ಲಿರೋ ವೆರಿಕೋಸ್ ವೇನ್ ಅಂತ ಒಂದಿತ್ತು, ಅದನ್ನು ಹೋಗಿಸ್ಕೊಂಡಿದ್ದಾರೆ ಮಾಸ್ಟರ್ಸ್. ಹೀಗೆ ನನ್ನ ಪಯಣ ಧ್ಯಾನದಿಂದ, ನನ್ನ ಮಗನ ಕಾರಣದಿಂದ ನಾನು ಧ್ಯಾನಕ್ಕೆ ಬಂದಿದ್ ಹೌದು. ಬಂದು ನನಗ ಅನುಭವ ಆಗಿಲ್ಲ ಅಂದ್ರು ಅವನ ಅನುಭವಗಳನ್ನ ನೋಡ್ಕೊಂಡು ನಾನು 1-2 ತಿಂಗಳಲ್ಲೇ ಪ್ರಚಾರಕ್ಕೆ ಹೋಗಿದ್ದು ಉಂಟು. ಹಲವಾರು ಪ್ರಚಾರ ಪಾರ್ಕ್ಗಳಲ್ಲಿ, 41 ದಿನ ಧ್ಯಾನ ಸತ್ಸಂಗ 7-8 ಪಾರ್ಕ್ಗಳಲ್ಲಿ, ಹಾಗೆ ದೇವಸ್ಥಾನಗಳಲ್ಲಿ ಹುಣ್ಣಿಮೆ ಧ್ಯಾನಗಳು, ಹಾಗೆ ಸ್ಕೂಲ್ಸು ಕಾಲೇಜಸ್ಗಳಲ್ಲಿ 7 ಡೇಸ್ ಧ್ಯಾನ ಪ್ರಚಾರ, ಪಾಂಪ್ಲೆಟ್ಸ್ ಹಂಚೋದು, ಧ್ಯಾನ ಮಾಡಿಸೋದು. ಹಾಗೆ ಡಿಸೇಬಲ್ ಮಕ್ಕಳು, ಅಂಗವಿಕಲರ ಮಕ್ಕಳಿಗೆ, ಕುರುಡ್ರು ಮಕ್ಕಳಿಗೆ ಧ್ಯಾನ, ಆಶ್ರಮಗಳಲ್ಲಿ ಧ್ಯಾನ. ಈ ರೀತಿ ನನ್ನ ಧ್ಯಾನದ ಪ್ರಯಾಣ ಶುರುವಾಯ್ತು ಮಾಸ್ಟರ್ಸ್. ಎಲ್ಲದಕ್ಕೂ ನಾವ್ ಏನಾದ್ರೂ ಅನ್ಕೊಳ್ತೀವಿ ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಗುರುಗಳು, ಪತ್ರಿಜಿ ಗುರುಗಳು ಇರ್ತಾರೆ, ಈ ಯೂನಿವರ್ಸ್ ಇರುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಮಾಸ್ಟರ್ಸ್. ಪ್ರತಿಯೊಂದು ಏನ್ ಅನ್ಕೊಂಡ್ರು ಕೂಡ ಅದ್ಭುತವಾಗಿ ಆಗ್ತಾ ಬರ್ತಾ ಇದೆ. ನಾನ್ ಅನ್ಕೊಂಡಿದ್ದೆಲ್ಲ ಲೋಕ ಕಲ್ಯಾಣಕ್ಕೆನೆ ಮಾಸ್ಟರ್ಸ್. ನನಗ್ ಸೇವೆಯಲ್ಲಿ ಯಾವಾಗ ಇಳಿದ್ನೋ ನನ್ನ ಮನೆಯ ಪ್ರತಿಯೊಂದು ಏನ್ ಸಮಸ್ಯೆ ಇತ್ತು ಅದೆಲ್ಲ ಬಗೆಹರಿತಾ ಬಂತು. ಆ ಸೇವೆನೇ ನಾನ್ ಮಾಡ್ತಾ 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 ನನ್ ಏನಿತ್ತು, ನನ್ಗೆ ದುಃಖಗಳು ಏನೇನಿತ್ತು ಎಲ್ಲ ಮಾಯ ಆಗೋಯ್ತು ಮಾಸ್ಟರ್ಸ್. ಅದ್ಭುತವಾದ ಈ ಜೀವನವನ್ನ ಕೊಟ್ಟಿರೋ ಈ ಧ್ಯಾನಕ್ಕೆ ಮತ್ತೆ ಆ ಗುರುಗಳಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲೋದಿಲ್ಲ. ಟೈಮ್ ತುಂಬಾ ತಗೊಂಡು ಹೇಳ್ಕೊಳ್ತೀನಿ, ತುಂಬಾ ಇದೆ ಮಾಸ್ಟರ್ಸ್, ಡೀಟೇಲ್ ಆಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಹೇಳ್ತಾ ಬಂದಿದ್ದೀನಿ. ಒಂದು ಲೇಡಿ ಅಥವಾ ಯಾರಾದ್ರೂ ಮನೇಲಿ ಒಬ್ರು ಧ್ಯಾನಿ ಇದ್ರೆ ಇಡೀ ಮನೇನ ಯಾವ ರೀತಿ ಬದಲಾಯಿಸ್ಬೋದು, ನಿಮ್ಮ ಒಂದು ಪಾಸಿಟಿವ್ ಥಾಟ್ಸ್ ಗಳಿಂದ, ನಿಮ್ಮ ಒಂದು ಪಾಸಿಟಿವ್ ಭಾವನೆಗಳಿಂದ. ಒಂದು ಊಟ ಮಾಡುವಾಗ, ಒಂದು ನೀರ್ ಕೊಡುವಾಗ, ಒಂದು ಕಾಫಿ ಕೊಡುವಾಗ ನನ್ ಮನೆ ಎಲ್ಲ ಧ್ಯಾನಿಗಳಾಗ್ಲಿ, ಶಾಕಾರಿಗಳಾಗ್ಲಿ, ಈ ರೀತಿನೇ ಅನ್ಕೊಂಡಿದ್ದು ಉಂಟು ಮಾಸ್ಟರ್ಸ್. ನನ್ ಕುಟುಂಬ ಆನಂದ ಕುಟುಂಬ, ಸಂತೋಷವಾದ ಕುಟುಂಬ, ಸಮೃದ್ಧಿಯಾದ ಕುಟುಂಬ, ಈ ರೀತಿ ಹೇಳ್ಕೊಂಡೆ ಅಡಿಗೆ ಮಾಡ್ತಾ ಇದ್ದೆ, ಬಡಿಸ್ತಾ ಇದ್ದೆ. ಒಬ್ರು ಧ್ಯಾನ ಹೇಳ್ಬೇಕಂದ್ರು ಇಲ್ಲಿ ಹೋಗೋರೆಲ್ಲ ಧ್ಯಾನಿಗಳಾಗ್ಲಿ, ಶಾಕಾರಿಗಳಾಗ್ಲಿ, ಪ್ರತಿ ಕ್ಷಣ ಪ್ರತಿ ದಿನ ಯಾರ್ ಜೊತೆ ನನ್ ಜೊತೆ ಮಾತಾಡ್ತಾರೆ, ನನ್ ಜೊತೆ ಯಾರ್ ಕಾಲ ಕಳೀತಾರೆ, ಯಾರ್ ನನ್ಗೆ ಫೋನಲ್ಲಿ ಕನೆಕ್ಟ್ ಆಗ್ತಾರೆ, ಎಲ್ಲರೂ ಧ್ಯಾನಿಗಳಾಗ್ಲಿ, ಶಾಕಾರಿಗಳಾಗ್ಲಿ, ಇದೇ ಥಾಟ್ ಮಾಸ್ಟರ್ಸ್. ಪ್ರತಿ ಕ್ಷಣನೂ ಇದೇ ಇತ್ತು. ಅದಕ್ಕೋಸ್ಕರ ನನಗೆ 1 ವರ್ಷದೊಳಗೆ ನನ್ನ ಕುಟುಂಬ ಇಡೀ ಧ್ಯಾನ ಕುಟುಂಬ ಆಗ್ಲಿಕ್ಕೆ ಸಾಧ್ಯ ಆಯ್ತು ಮಾಸ್ಟರ್ಸ್. ಎಲ್ಲರೂ ಕೂಡ ಅವ್ರ ಹತ್ರ ಹೋಗಿ ನೀವು ಧ್ಯಾನ ಮಾಡಿ, ನೀವು ಮಾಂಸ ಬಿಡಿ ಅಂತ ಹೇಳಲೇಬೇಕಾಗಿಲ್ಲ. ನಿಮ್ಮ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಂಡು, ನಿಮ್ಮ ವೈಬ್ರೇಷನ್ಸ್ ಮೂಲಕ ಪಾಸಿಟಿವ್ ಥಾಟ್ಸ್ ಗಳನ್ನ ರಿಲೀಸ್ ಮಾಡ್ತಾ, ಅಫರ್ಮೇಶನ್ಸ್ ಗಳನ್ನ ರಿಲೀಸ್ ಮಾಡ್ತಾ ಇಡೀ ಕುಟುಂಬನ, ಇಡೀ ಜಗತ್ತನ್ನೇ ಚೇಂಜ್ ಮಾಡಿಲ್ವ ಮಾಸ್ಟರ್ಸ್ ನಮ್ ಗುರುಗಳು. ನಮಗೂ ಆಗತ್ತೆ. ನಾವು ಅದೇ ರೀತಿ ನಮ್ಮ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಎಲ್ಲವನ್ನ ಪರಿವರ್ತನೆ, ನಮ್ಮನ್ನ ನಾವು ಫಸ್ಟ್ ಪರಿವರ್ತನೆ ಮಾಡ್ಕೊಳ್ತಾ ಇಡೀ ಜಗತ್ತನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಈ ಒಂದು ಅವಕಾಶ ಕೊಟ್ಟಂತಹ ಈ ಮಹಾವತ್ತರ್ ಫೌಂಡೇಶನ್ ಟೀಮ್ಗೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ ಮಾಸ್ಟರ್ಸ್. ನನ್ನ ಅನುಭವವನ್ನ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬಾನೇ ಹೆಮ್ಮೆ ಆಗತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.